ಸಮಿತಿಯ ಸದಸ್ಯ ನಾನೊಬ್ಬ. ನಿಮ್ಮ ಅನುಕೂಲಕ್ಕೋಸ್ಕರನೇ ಇಟ್ಟಿರ್ತಕ್ಕಂಥದ್ದು. ನಿಮ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದೀವಿ. ನೀವು ಇವತ್ತಿನವರೆಗೆ ಕೇಳಿದಿರ ರಜಾ ಬೇಕು ಅಂತಕ್ಕಂಥದ್ದು, ಬಟ್ ನಾವು ಇಟ್ಟಿದ್ದೀವಿ ರಜಾ ಬೇಕು ಅಂತಕ್ಕಂಥದ್ದು. ವಾರದಲ್ಲಿ ಒಂದ್ ದಿವಸ ರಜಾ ಕೊಡಿ ಅಂತಕ್ಕಂಥದ್ದು ನಿಮಗೋಸ್ಕರನೇ. ಸೇವಾ ನಿರತನ ವೇತನ ಶ್ರೇಣಿ ಬೇಕಂತ ಕೇಳಿದಿರ ನೀವು ಯಾವತ್ತರ? ನೀವು ಯಾವತ್ತೂ ಕೇಳಿಲ್ಲ. ನಿಮಗೋಸ್ಕರನೇ ನಾವಿರೋದು. ದಯವಿಟ್ಟು ಗೊಂದಲನ ಸೃಷ್ಟಿ ಮಾಡಬೇಡಿ. ನೀವು ಸುಮ್ಮನೆ ಶಾಂತ ರೀತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಇವತ್ತಿನವರೆಗೂ ನೀವು ವೇದಿಕೆ ಕರೆಸಿ ಯಾರು ಮಾತಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೌಕರಲ್ಲದವರು ಮಾತಾಡ್ತಿದ್ರು, ಇವತ್ತು ನಿಮ್ಮ ನೌಕರ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ ನೀವು ಶಾಂತ ರೀತಿಯಲ್ಲಿ ಕೇಳಬೇಕು ಭಾಷಣವನ್ನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಂದೋಳೆ, ಇವತ್ತು ಒಬ್ಬ ವಾಟರ್ ಮ್ಯಾನ್ಗೆ ಸಂಬಳ ಎಷ್ಟು? 15,000 ಚಿಲ್ಲರೆ. ಬಂದೋಳೆ, ಈಗ 15,000ದಲ್ಲಿ ಒಂದು ವಾಟರ್ ಮ್ಯಾನ್ ಹೆಂಡತಿ, ಮಕ್ಕಳು, 2 ಮಕ್ಕಳು, ತಂದೆ ತಾಯಿ ಜೀವನ ಮಾಡಕ್ಕಾಗುತ್ವಾ? ಆಗಲ್ಲ ತಾನೆ. ಹಾಗಾಗಿ ನಾವೆಲ್ಲರೂ ಸಂಘಟಿತರಾಗೋಣ. ಏನು ನಮ್ಮ ಈ RDPR ಕುಟುಂಬ ಇದೆ, ಈ ಕುಟುಂಬದ ಜೊತೆಯಲ್ಲಿ ನಾವು ಕೈ ಜೋಡಿಸೋಣ. ಮುಂದಿನ ದಿನಗಳಲ್ಲ, ಇವತ್ತೇ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಮ ರಾಜುವಾರ್ ಸರ್ ಇರ್ಬೋದು, ನಮ್ಮ ಸತೀಶ್ ಅಣ್ಣವರಾಗಿರ್ಬೋದು, ಎಲ್ಲ ನಮ್ಮ ಒಂದು ಸಂಘಗಳ ಅಧ್ಯಕ್ಷರುಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ. ನಮಗೆ ಯಾವುದೇ ಆದಂಥ ಒಂದು ಅನ್ಯಾಯ ಆಗೋದಕ್ಕೆ ಅವರು ಬಿಡೋದಿಲ್ಲ. ನಿಮ್ಮ ಪರವಾಗಿ ನಾವು ಇರುತ್ತೇವೆ ಅಂತೇಳಿ. ನೋಡಿ, ಯಾವುದೇ ತಾಲೂಕಲ್ಲಾಗ್ಬೋದು, ಯಾವುದೇ ಜಿಲ್ಲೆಯಲ್ಲಾಗ್ಬೋದು, ಯಾವುದೇ ಪಂಚಾಯತಿಯಲ್ಲಾಗ್ಬೋದು, ಒಬ್ಬ ವಾಟರ್ ಮ್ಯಾನ್ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಾನು ಈ ವೃಂದ ಸಂಘಗಳ ಅಧ್ಯಕ್ಷರ ಗಮನಕ್ಕೆ ತರ್ತೇನೆ. ಅವರ ತೀರ್ಮಾನದಂತೆ ಅಲ್ಲಿ ಪಂಚಾಯತಿಯಲ್ಲಿ ಅಲ್ಲೇ ಆಗಿರ್ತಕ್ಕಂಥ ನೌಕರರ ಮೇಲೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ತೀರ್ಮಾನವನ್ನ ವೃಂದ ಸಂಘಗಳು ತೆಗೆದುಕೊಳ್ಳುತ್ತೆ ಅಂತೇಳಿ ನಾನು ಮಾತನ್ನು ವಿರಾಮ ಕೊಡ್ತೇನೆ. ವಾಟರ್ ಮ್ಯಾನ್ ನೀರುಗಂಟಿಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂಥ ರಾಮಕೃಷ್ಣ ರಾಜ್ಯ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮುಂದಿನ ಹಂತವಾಗಿ ಈ ದೇಶದ ಬೆನ್ನೆಲುಬು ರೈತ ಸಂಘದ ಪ್ರತಿನಿಧಿ, ಉತ್ತರ ಕನ್ನಡ ಜಿಲ್ಲೆಯ ಹೋರಾಟ ಸಮಿತಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಾಗೇಶ್ ಗೋಲ್ ಶೆಟ್ಟಿರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇವರು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ನಮ್ಮ ಹೋರಾಟಕ್ಕೆ. ಹಾಗಾಗಿ ನಿಮ್ಮ ಅದ್ದೂರಿ ಚಪ್ಪಳೆ ಮೂಲಕ ಈ ಮೈಕನ್ನ ನಾಗೇಶ್ ಗೋಲ್ ಶೆಟ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಆತ್ಮೀಯ RDPR ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆಗಿರುವಂಥ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರೇ, ಹಾಗೂ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು, ಕ್ರಿಯಾಶೀಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಾವು ಅವರನ್ನ ವಿಶೇಷವಾದ ಒಂದು ಪದನಾಮದಿಂದ ಕರೀತೇವೆ. ಉತ್ತರ ಕರ್ನಾಟಕದ ಯುವ ನಾಯಕ ರಾಜು ವಾರದವರಿಗೆ ವಿಶೇಷವಾದಂತಹ ಅಭಿನಂದನೆಗಳು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಬಹಳ ಕಷ್ಟದ ಕೆಲಸ. ಅಂಥದ್ದನ್ನ ಬಹಳಷ್ಟು ಸುಲಲಿತವಾಗಿ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ವೃಂದದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ತಾವೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ತಮ್ಮ ಒಂದು ಹೋರಾಟ, ತಮ್ಮ ಬೇಡಿಕೆ ಬಹಳಷ್ಟು ನ್ಯಾಯಯುತವಾಗಿರುವಂಥ ಬೇಡಿಕೆ, ಸಕಾರಾತ್ಮಕವಾದಂಥ ಬೇಡಿಕೆ, ಸೂಕ್ತವಾದಂಥ ಬೇಡಿಕೆ. ಇಂಥ ಒಂದು ಬೇಡಿಕೆಗಳನ್ನು ಸರ್ಕಾರ ಇವತ್ತು ಕೇಳಿಸ್ಕೊಳ್ಳದೆ ನೋಡದೆ ಕುಂತಿರುವಂಥದ್ದು ಬಹಳಷ್ಟು ದುರದೃಷ್ಟಕರವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳಿ ಇದನ್ನು ನಾವು ಎಲ್ಲ ಸಂಘಟನೆಯ ಪರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಎಲ್ಲ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜು ವಾರದ್ ಸರ್ ಒಂದು ಸೂಚನೆಯನ್ನು ಕೊಟ್ಟರು. ನಾವೀಗ ಇಲ್ಲೆಲ್ಲರೂ ಕೂಡ ಒಂದೇ ಕುಟುಂಬದ ಮಕ್ಕಳಿದ್ದ ಹಾಗೆ, ನಾವು ಯಾರೂ ಬೇರೆ ಅಲ್ಲ.
ಆಗಲೇ ಒಂದು ಸಣ್ಣ ವ್ಯತ್ಯಾಸ ನಡೀತು. ದಯವಿಟ್ಟು ನಾವೀಗ ಒಂದು ಅಡಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಒಂದು ಒಂದು ಸಂಘಟನೆ ಹೆಸರಿನ ಅಡಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನಾವು ಯಾರು ಅನ್ಯತಾ ಭಾವಿಸದೆ ಅವರು ಬೇರೆ ನಾವು ಬೇರೆ ಅನ್ನದೇ, ಇದೇ ಒಬ್ಬರು ಅಧ್ಯಕ್ಷರು ಹೇಳಿದ್ರು, ಅವರ ಸಮಸ್ಯೆಗಳಿಗೆ ಏನಾದರೂ ಬಗೆಹರಿದೇ ಹೋದರೆ ನಾವು ಕೂಡ ಅವ್ರ ಜೊತೆಗೆ ಇರೋಣ, ನಮ್ಮ ಸಮಸ್ಯೆ ಬಗೆಹರಿದೇ ಹೋದರೆ ಅವರು ನಮ್ಮ ಜೊತೆಗೆ ಇರಲಿ ಅನ್ನುವಂಥ ಮಾತನ್ನು ಹೇಳಿದ್ರು. ಪರಸ್ಪರ ತಾವೆಲ್ಲರೂ ಕೂಡ ಸಹಕಾರದೊಂದಿಗೆ ಹೊಂದಾಣಿಕೆಯೊಂದಿಗೆ ಈ ಹೋರಾಟವನ್ನು ನಡೆಸಿಕೊಂಡು ಹೋದದ್ದಾದರೆ ಖಂಡಿತವಾಗಿಯೂ ನಿಮ್ಮ ಹೋರಾಟಕ್ಕೆ ಬೆಂಬಲ ಸಿಕ್ಕೇ ಸಿಗ್ತದೆ. ಸರ್ಕಾರ ಖಂಡಿತವಾಗಿಯೂ ಸ್ಪಂದಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿ, ಒಂದು ವೇಳೆ ಸರ್ಕಾರ ಸ್ಪಂದಿಸದೆ ಹೋದ್ರೆ ಏನು ರಾಜು ವಾರದವರು ಮತ್ತು ಸತೀಶ್ ಅಣ್ಣವರು ಏನು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಆ ಒಂದು ತೀರ್ಮಾನಕ್ಕೆ ತಾವೆಲ್ಲರೂ ಬದ್ಧರಾಗಬೇಕು. ನಮ್ಮ ಕಡೆ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ, ತೋಯಿಸ್ಕೊಂಡ ಮೇಲೆ ಮಳಿ ಅಂಜಿಕೆ ಏನು ಅನ್ನುವಂಥ ಮಾತನ್ನ. ತೋಯಿಸ್ಕೊಂಡು ನಿಂತ ಮೇಲೆ ಮಳಿ ಅಂಜಿಕೆ ಇಲ್ಲ, ನಾವು ಯಾವ ಕಾರಣಕ್ಕೂ ಅಂಜುವಂತಿಲ್ಲ, ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಹೋರಾಟವನ್ನ ನಡೆಸ್ತೇವೆ ಅನ್ನುವಂಥ ಸಂಕಲ್ಪವನ್ನು ತಾವು ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡಿ, ನಿಮ್ಮ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ TPJP ಸಂಘಟನೆ ಎಲ್ಲ ನಿಮ್ಮ ಜೊತೆಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ತಮ್ಮ ಹೋರಾಟಕ್ಕೆ ಶುಭವನ್ನ ಹಾರೈಸಿ ಜಯ ಸಿಗ್ಲಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ಪಟ್ಟು ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ. ಜೈ ಉತ್ತರ ಕರ್ನಾಟಕ. ಈ ಹೋರಾಟಕ್ಕೆ ಇದೊಂದು ಬೆಂಬಲ ಪತ್ರವನ್ನ ಓದಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಅಧ್ಯಕ್ಷರನ್ನ ಸ್ವೀಕಾರ ಮಾಡಬೇಕು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲಾ ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತಿವೆ. ತಾವು ತಮ್ಮ ಕಾನೂನಾತ್ಮಕ ನ್ಯಾಯಸಮ್ಮತ ಸೂಕ್ತ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರಿ. ಸರ್ಕಾರವು ಕೂಡಲೇ ಸ್ಪಂದಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ರಾಜ್ಯದ 68% 72 ಜನರಿಗೆ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯಿತಿಯಿಂದ 70% ಸೇವೆಯನ್ನು ನೀಡಲಾಗುತ್ತಿದೆ. ತಾವು ಅಕ್ಟೋಬರ್ 2ರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಂಡಿದ್ದೀರಿ. ತಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲಿ ಎಂದು ನಮ್ಮ ಸಂಘಟನೆಯ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಅಧ್ಯಕ್ಷರು ಇದನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು ನಾಗೇಶ್ ಗೋಲ್ಶೆಟ್ಟಿರವರೇ, ನಿಮ್ಮ ಬೆಂಬಲಕ್ಕೆ ನಾವು ಚಿರಋಣಿ. ಮುಂದಿನ ಹಂತವಾಗಿ ಈ ವೇದಿಕೆಯನ್ನ ಉದ್ದೇಶಿಸಿ ಗ್ರಾಮ ಪಂಚಾಯಿತಿಯ ಒಕ್ಕೂಟ ಸಮಿತಿಯ ಸದಸ್ಯರು ಹಗರಿ ಬೊಮ್ಮನಹಳ್ಳಿಯ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಮತಾ ತಳವಾರ್ ರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. MLC ಅವರಾದಂತಹ ಸೀತಾರಾಮ್ ಸಿದ್ದಿರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅದ್ದೂರಿಯಾದಂತಹ ಸ್ವಾಗತವನ್ನ ಕೇಳ್ಕೊಳ್ತಿದ್ದೀವಿ. ಒಟ್ಟಾರೆಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ. ವೇದಿಕೆ ಮೇಲೆ ಇರೋರಿಗೂ, ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ವೃಂದದ ಎಲ್ಲ ರಾಜ್ಯಾಧ್ಯಕ್ಷರಿಗೂ, ಸದಸ್ಯರಿಗೂ, ಸಿಬ್ಬಂದಿ ವರ್ಗದವ್ರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಇದುವರೆಗೂ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರು ಮಾತಾಡಿದ್ರು, ಆಮೇಲೆ ಜಿಲ್ಲಾಧ್ಯಕ್ಷರು ಮಾತಾಡಿದ್ರು, ಪ್ರತಿಯೊಬ್ಬರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರು. ಸಾಲದ ಬೇಡಿಕೆಗಳನ್ನು ನಮ್ಮ ಏನು ಸದಸ್ಯರ ಬೇಡಿಕೆಗಳಿದ್ದಾವೆ, ನಿಮ್ಮೆಲ್ಲ ಬೇಡಿಕೆಗಳು ಎಲ್ಲ ಹೇಳಿದ್ರು. ಈಗ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ನಾನು ವಾತಾವರಣದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ನಾನು ಒಂದು ಸ್ವಲ್ಪ ಹೇಳ್ತೀನಿ. ಈಗ ಗೌರವಧನ ಹೆಚ್ಚುವರಿ ಮಾಡ್ಬೇಕಂತ ಹೇಳ್ತಾ ಸರ್ಕಾರ ಇದ್ದಾಗೆ ನಾವು ಒಂದು ಮನವಿ ಕೊಟ್ಟಿದ್ವಿ. ಇದೇ ಟೈಮಲ್ಲಿ ನಾವೇನೋ ಇದು ಅಧಿವೇಶನ ಇತ್ತಲ್ಲ, ಅಧಿವೇಶನ ಇದ್ದಾಗ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಮುಂದೆ ರೀತಿ ಬೆಳಗಾವಿ ಅಧಿವೇಶನದಲ್ಲಿ ಏನಾದರೂ ಸದಸ್ಯರು ಭಾಗವಹಿಸ್ತಾರಂತಂದೇ ತಿಳ್ಕೊಂಡು ನಮಗೆ ಸದಸ್ಯರ ಗೌರವಧನ ಹೆಚ್ಚು ಮಾಡಿದ್ರೆ ಹೊರತು ಅವ್ರ ಮನಸ್ಸಿಂದ ಯಾರ ರೀತಿ ಹೆಚ್ಚು ಅವರು ಮಾಡಿಲ್ಲ ಅವರು ನಮಗೆ ಅನಿಸುತ್ತೆ. ಅದಕ್ಕಾಗಿ ಈ ಸಲ ಆದರೂ ನಾವು ನಮ್ಮ ಸದಸ್ಯರ ಗೌರವಧನ ಹೆಚ್ಚುವನ್ನು ಮಾಡ್ಕೊಳ್ಬೇಕು. ಆಮೇಲೆ ಪಿಂಚಣಿಯನ್ನು ನಾವು ಕೇಳಿದ್ದೀವಿ. ಉಪವೇಶನವನ್ನು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪ್ರತಿಯೊಂದು ಸಾಮಾನ್ಯ ಸಭೆಗೆ 300 ರೂಪಾಯಿನ ಕೊಡ್ತಿದ್ದಾರೆ. ಎಲ್ಲರೂ ಪಡ್ಕೊತಾ ಇದ್ದೀರಾ? ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಇದ್ದೀರಿ. ಒಂದು ಸಾಮಾನ್ಯ ಸಭೆಗೆ 300 ರೂಪಾಯಿ ಅಂತ ನಮಗೆ ಸಿಟ್ಟಿಂಗ್ ಚಾರ್ಜ್ ಅಂತ ಇತ್ತು. ಯಾರಾದರೂ ಪಡ್ಕೊಂಡಿದ್ದೀರಾ? ನಮಗೆ 2021ರಲ್ಲೇ ನಮಗೆ ಆದೇಶವನ್ನು ಕೊಟ್ಟಿದ್ರು. 2021 ಆದೇಶ ಕೊಟ್ಟು ಕೂಡ ಆಯ್ತು ಸರ್, ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ.
ಈಗ ಉಪವೇಶನ ಶುಲ್ಕ ಕೂಡ 500 ರೂಪಾಯಿನ ಹೆಚ್ಚುವರಿ ಮಾಡ್ತಾ ಇದ್ದಾನೆ ಅಂತಲೇ ಹೇಳಿದ್ದಾರೆ. ಈಗ ನಮಗೆ ವೇದಿಕೆ ಮೇಲೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ವಸತಿ ಯೋಜನೆಗಳಿಲ್ಲ. ವಸತಿಗಳನ್ನು ಕೊಟ್ಟರೆ ಮಾತ್ರ ನಾವು ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿ ನಾವೊಂದು ಸದಸ್ಯರಾಗಿ ನಾವೊಂದು ಗೌರವವನ್ನು ಸೂಚಿಸ್ಕೊಂತಿದ್ದೀವಿ. ಯಾಕಂದರೆ ನಮಗೆ ಹೇಳ್ತಾರೆ, ಮೇಲಿಂದ ಅಧಿಕಾರಿಗಳು ಹೇಳ್ತಾರೆ ವಾರ್ಡ್ ಸಭೆ ಮಾಡ್ರಿ, ಗ್ರಾಮ ಸಭೆ ಮಾಡ್ರಿ ಅಂತ ಹೇಳ್ತಾರೆ. ವಾರ್ಡ್ ಸಭೆ ಗ್ರಾಮ ಸಭೆ ಮಾಡೋಕ್ಕೆ ಜನರಿಂದ ಉಗಿಸ್ಕೊಳಕ್ಕೆ ಹೋಗ್ಬೇಕು ನಾವು ಅಲ್ಲಿಗೆ, ಹೌದಲ್ಲ? ಜನರ ಕಡೆ ಉಗಿಸ್ಕೊಂಡು ಬರೀ ನೀವು ಚರಂಡಿ ಕ್ಲೀನ್ ಮಾಡೋದು, ಬೀದಿ ಲಿಪ ಹಚ್ಚೋದು ಒಂದೇ ಇದನ್ನ ಮಾಡ್ತಿದ್ದೀರಿ. ಒಂದು ವಸತಿ ಯೋಜನೆ ತರಕ್ಕಾಗ್ತಿಲ್ಲ. 4 ವರ್ಷ ಆಯ್ತು, ಇದುವರೆಗೂ ಆದ್ರೂ ಒಂದು ಮನೆಗಳನ್ನು ಕೂಡ ನಾವು ಕೊಟ್ಟಿಲ್ಲ. ನಮ್ಮ ಅಧಿಕಾರ ಇರೋವರೆಗಾದ್ರೂ ಈ ಸರ್ಕಾರ ಯೋಚನೆ ಮಾಡಿ ಅದು ಒಂದು ಮನೆಯನ್ನಾದ್ರೂ ಹಾಕಿಕೊಟ್ಟು ನಾವು ಒಂದು ಗೌರವನ ಉಳಿಸ್ಬೇಕು ಅನ್ನೋ ಒಂದು ಲೆವೆಲ್ಗೆ ನಾವು ಆಗಿದ್ದೀವಿ. ಆಮೇಲೆ ಇದು ಪ್ರವರ್ಗ 1ರಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಮಾಡಿ ತೆರಿಗೆಯನ್ನು ಎತ್ತುತ್ತಾ ಇದೀವಿ. ಆದರೆ ತೆರಿಗೆಯನ್ನು ಎತ್ತುತ್ತಲೇ ನಮ್ಮ ಗ್ರಾಮಗಳ ವಾರ್ಡ್ಗೆಲ್ಲ ಏನಾದರೂ ಅಭಿವೃದ್ಧಿ ಪಡಿಸ್ತಾ ಇದೀವ? ನಾವೇನಾದರೂ ಯಾವುದೇ ರೀತಿ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಇಲ್ಲ. ಏನಿತ್ತು ಅಂದ್ರೆ ನಾವು ಮೇಲಿಂದ ಬರೋಂಥ ಆಡಳಿತ ಏನಂತ ಸರ್ಕಾರ ಯೋಜನೆಗಳಿರ್ತಾವೆ, ಅದಕ್ಕಾಗಿ ನಾವು ಒಂದು 20,000ದಲ್ಲಿ ನೀವು ಹಂತದಲ್ಲಿ ನೀವು ಖರ್ಚು ಮಾಡಿ ನಾವು ಆಮೇಲೆ ಕೊಡ್ತೀವಿ ಅಂತಾರೆ. ಅದು 20,000ದಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳಾಗಲಿ ಏನಾಗಲಿ ನಡೆಯೋದಿಲ್ಲ. ಒಂದು 50,000 ರೂಪಾಯಿ ಆದರೂ ಆಗುತ್ತೆ. ನಾವು ಕೂಡ ಅದನ್ನು ನಾವು ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿ ಜನರ ತೆರಿಗೆನ ನಾವು ಅವ್ರಿಗೆ ಕೊಡಬೇಕು. ಗ್ರಾಮ ಮಟ್ಟದಲ್ಲಿ ಯಾವುದೇ ರೀತಿ ಕೆಲಸಗಳಾಗಲ್ಲ. ಈಗ ಒಂದು MLA ಎಲೆಕ್ಷನ್ ಆಗಲಿ ಏನಾರ ಆಗಲಿ, ನಾವೊಂದು ಸ್ಕೂಲಲ್ಲಿ ನಾವೊಂದು ಕಟ್ಟಡ ವ್ಯವಸ್ಥೆಯನ್ನು, ಈಗ ಎಲೆಕ್ಷನ್ ನಡೀತಾ ಇರುತ್ತೆ, ಎಲೆಕ್ಷನ್ ನಡೆಯುವಾಗಲೂ ಕೂಡ ನಾವು ಕ್ಲೀನ್ ಮಾಡಿಸ್ಕೊಡ್ಬೇಕು. ಗ್ರಾಮ ಪಂಚಾಯತಿ ಅವರು ಅಲ್ಲಿ ಓಟ್ ಹಾಕಂದ್ರೆ ನಾವೇ ಅದನ್ನು ಕ್ಲೀನ್ ಮಾಡಿಸ್ಕೊಡ್ಬೇಕು. ಅದು ನಮ್ಮ ಪ್ರವರ್ಗ 1ರಲ್ಲಿ ಕೂಡ ನಾವು ದುಡ್ಡು ಕೊಡೋಂಥ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ಜನರಿಗೋಸ್ಕರ ನಾವು ಪ್ರವರ್ಗ 1ರಲ್ಲಿ ಬಂದಿರೋಂಥ ಅವ್ರಿಗೆ ಬಳಸೋಕ್ಕಾಗ್ತಾ ಇಲ್ಲ. ಅದು ಕೂಡ ಸರ್ಕಾರ ಯೋಜನೆ ಬರಲಿ, ಮೊದಲು ನಾವು ಅನುದಾನ ಕೊಟ್ಟ ಮೇಲೆ ನಾವು ಅದನ್ನು ನಾವು ಪ್ರವರ್ಗ 1ರಲ್ಲಿ ಕೊಡಬೇಕು. ಯಾವುದೇ ರೀತಿ ಅಧ್ಯಕ್ಷರು ಏನಾದರೂ ನೀವು ಚೆಕ್ಕಿಂಗ್ ಸೈನ್ ಮಾಡ್ರೆ ಅದಿದಂದರೆ ಯಾವುದೇ ರೀತಿ ಸರ್ಕಾರಿ ಯೋಜನೆಗಳಂತ ಬರುವಂಥದ್ದು ಅಮೌಂಟನ್ನು ಯಾರು ಕೂಡ ಚೆಕ್ಕಿಂಗ್ ಸೈನ್ ಮಾಡಬೇಡ್ರಿ. ಏನಿತ್ತಂದ್ರೆ ಸರ್ಕಾರದಿಂದ ಬಂದ ನಂತರ ನೀವು ಅದನ್ನು ಅನುದಾನ ಮಾಡಿರಿ ಸರ್ ಅಂತ ನೀವು ಹೇಳ್ಬೇಕು ಇನ್ಮೇಲೆ ಅಂತ ಹೇಳ್ಕೊತಾ ಇದ್ದೀನಿ. ಆಮೇಲೆ ಈ ಹೋರಾಟ ನಾವು ಪ್ರತಿಯೊಬ್ಬರೂ ಪಾಲ್ಗೊಳ್ಬೇಕು, ಒಗ್ಗಟ್ಟಾಗಿ ನಾವು ಮಾಡ್ತಿರೋ. ನಮ್ಮ ಬರೀ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಒಬ್ಬರೇ ಅಲ್ಲ, ನಮಗೆ ವೃಂದದ ನೌಕರರ ವೃಂದದ ಕೂಡ ನಮಗೆ ಭಾರತ ಸರ್ಕಾರ ಅಧ್ಯಕ್ಷರಿದ್ದ ರಾಜ್ಯಾಧ್ಯಕ್ಷರ ಅವರು ಕೂಡ ನಮ್ಮ ರಾಜ್ಯಾಧ್ಯಕ್ಷರಂತ ನಾವು ತಿಳ್ಕೊಂಡು ಭಾವಿಸ್ತಾ ಇದ್ದೀವಿ. ಈ ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಇದು ಕೂಡ ಮುಂದುವರೆದೇ ಇದ್ರೆ ಸಮಾವೇಶ ನಡೀತಾ ಇದೆ, ಬೆಳಗಾವಿ ಸಮಾವೇಶ ನಡೀತಾ ಇರ್ತದಲ್ಲ, ಅವಾಗಾದ್ರೂ ನಾವು ಒಂದು ದೊಡ್ಡ ಮುಸ್ಕರವಾಗಿ ಹೋರಾಟ ಮಾಡ್ಬೇಕಂತಂದೆಲ್ಲ ಕೇಳ್ತೀನಿ. ಹಾಗೆ ನಮ್ಮ ಮಹಿಳೆಯರು ಎಲ್ಲರೂ ಪಾಲ್ಗೊಳ್ಬೇಕು. ಎಲ್ಲರೂ ಬರೀ ಪುರುಷರೇ ಬರ್ತಾ ಇದ್ದೀರಾ, ಪುರುಷರು ನೀವು ಬರುವಾಗ ಕೂಡ ನಮ್ಮ ಮಹಿಳೆಯರನ್ನು ಕೂಡ ಕರ್ಕೊಂಬರ್ರಿ. ಸಮಾನತೆ ಅಂತ ಹೇಳ್ತಾರೆ, ಇದುವರೆಗೂ ನಮಗೆ ಯಾವುದೇ ರೀತಿ ಸಮಾನತೆ ಸಿಕ್ಕಿಲ್ಲ. ಯಾರಾದರೂ ಧೈರ್ಯವಾಗಿ ಮಾತಾಡ್ತಾರೆ, ಓಡಾಡ್ತಾರೆ ಅಂದ್ರೆ ಅವ್ರಿಗೆ ಮಾತ್ರ ಸಮಾನತೆ ಸಿಗ್ತಿರೋದು. ಎಲ್ಲರೂ ಸಹಕಾರ ಕೊಡ್ರಿ, ಮಹಿಳೆಯರಿಗೆ ಗೌರವ ಕೊಡ್ರಿ ಅಂತ ನಾನು ಕೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಮಮತಾ ತಳವಾರ್ ಮೇಡಮ್ ಅವರಿಗೆ. ನೋಡಿ, ನೀವು 300 ರೂಪಾಯಿ ತಗೊಳ್ತಿದ್ದೀರಾ ಇಲ್ಲ ಅಂತಕ್ಕಂಥದ್ದು ಕೇಳ್ಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ಎಲ್ಲರೂ ಕೂಡ ತಗೊಳ್ಳಿ, ಶಾಸನಬದ್ಧ ಅಧಿಕಾರ. ಅದಕ್ಕೆ ಸರ್ಕಾರದಿಂದನೇ ನೇರವಾಗಿ ಅನುದಾನ ನಿಮ್ಮ ಗ್ರಾಮ ಪಂಚಾಯಿತಿಯ ಶಾಸನಬದ್ಧ ಖಾತೆಗೆ ನೇರವಾಗಿ ಬರ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ನೀವು ತಗೊಳ್ಳಿ ಅಂತಕ್ಕಂಥದ್ದು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಉತ್ತರ ಕನ್ನಡ ಜಿಲ್ಲೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ. ಶಾಂತಾರಾಮ್ ಸಿದ್ದಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ. ವಿಶೇಷ ಏನಂತಂದ್ರೆ, ಇವರ ಶ್ರೀಮತಿ ಆದಂತ ಸುಶೀಲಾ ಮೇಡಮ್ ಸಿದ್ದಿರವರು, ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರು. 3 ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿ 15 ವರ್ಷಗಳ ಕಾಲ ಸತತವಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಬನ್ನಿ ಮೇಡಮ್, ಸ್ಟೇಜಿಗೆ ಬನ್ನಿ, ನೀವು ಸ್ಟೇಜಿಗೆ ಬನ್ನಿ ಮೇಡಮ್. ನಿಜವಾಗ್ಲೂ ಇದು ನಮಗೆ ಅವಿಸ್ಮರಣೀಯ ದಿನ. ಯಾಕೆ ಅಂತಂದ್ರೆ, ಒಬ್ಬ ಸದಸ್ಯರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಶಾಸಕರು. ಹಾಗಾಗಿ ಈ ಶಾಸಕರು ನಮ್ಮ ಒಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಹೋರಾಟದ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ಈಡೇರಲಿಕ್ಕೆ ತಾವು ಕೂಡ ಸಹಕಾರಿ ಆಗ್ಬೇಕಂತ ಇವರಿಗೆ ನಮ್ಮ ರಾಜ್ಯ ಸದಸ್ಯರ ಒಕ್ಕೂಟಗಳ ಪರವಾಗಿ ಅಧ್ಯಕ್ಷರು ನಮ್ಮ ಬೇಡಿಕೆಗಳನ್ನ ಸಲ್ಲಿಸಲಿದ್ದಾರೆ. ಹಾಗೆ ಈ ಒಂದು ವೇದಿಕೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ವರೋದ್ರವರು ಕೂಡ ಜಂಟಿಯಾಗಿ ಅವರಿಗೆ ಒಂದು ನಮ್ಮ ಒಕ್ಕೂಟದ ಮನವಿಯನ್ನ ಸಲ್ಲಿಸಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ MK ಪಟ್ಟೇರಳ್ಳಿ, ಓಕೆ, ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ್ದೀವಿ. ಹಾಗೆ ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಶಾಸಕರು ಉತ್ತರ ಕನ್ನಡ ಜಿಲ್ಲೆ ಶಾಂತಾರಾಮ್ ಸಿದ್ದಿರವರು ಮಾತನಾಡಬೇಕು ಅಂತಕ್ಕಂಥದ್ದು ಅವ್ರ ಹತ್ರ ಕೇಳ್ಕೊಳ್ತಿದ್ದೀನಿ. ಗೌರವ ಪೂರ್ವಕವಾಗಿ ಮನವಿಯನ್ನ ಸ್ವೀಕರಿಸಿದಂತ ಶ್ರೀಯುತ
ಶಾಂತಾರಾಮ್ ಸಿದ್ದಿರವರಿಗೆ ಧನ್ಯವಾದಗಳು. ಇವರ ಶ್ರೀಮತಿಯಾದಂಥ ಸುಶೀಲಾರವರು ಯಲ್ಲಾಪುರ ತಾಲೂಕಿನ ಹಿಡ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 3ನೇ ಬಾರಿಗೆ ಆಯ್ಕೆಯಾಗಿರ್ತಾರೆ. ಧನ್ಯವಾದಗಳು ಸರ್. बोलो भारत माता की ಸಾಕಾಗಲಿಲ್ಲ ಶಕ್ತಿ. ಬೋಲೋ ಭಾರತ್ ಮಾತಾ ಕಿ. ಪರವಾಗಿಲ್ಲ. ಈ ಒಂದು ಗ್ರಾಮ ಪಂಚಾಯತ್ ವಿವಿಧ ಹಂತದ ಸದಸ್ಯರು ಮತ್ತು ನೌಕರರ ಹೋರಾಟದ ರಾಜ್ಯ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ಕಾಡಶೆಟ್ಟಿ ಅವರೇ, ನಮ್ಮ ಜಿಲ್ಲೆಯ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಶ್ರೀ MK ಭಟ್ರವರೇ, ನಾನು ಉಳಿದವರೆಲ್ಲ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. 11 ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳೇ, ಅತ್ಯಂತ ಹಿರಿಯರಾದಂಥ ಹೋರಾಟಗಾರ ಸದಸ್ಯರೇ ಮತ್ತು ಎಲ್ಲ ಪಂಚಾಯತ್ ಸಿಬ್ಬಂದಿಗಳೇ ಮತ್ತು ಸದಸ್ಯರುಗಳೇ, ಬಹಳ ಒಳ್ಳೆಯ ಹೋರಾಟ. ಯಾಕೆ ನಾನು ಒಳ್ಳೆಯ ಹೋರಾಟ ಅಂತಂದೆ ಅಂದರೆ, ನಾನು ಬೆಳಗ್ಗೆನೇ ಬಂದೆ, ನನಗೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ಜನ ಇತ್ತು. ನಾನು ಬೆಳಗ್ಗೆ ಇಲ್ಲಿ ಬರಬೇಕು ಅಂತ ಬಂದಾಗ ಯಾವ ಕಡೆನೂ ವಾಹನ ಒಳಗೆ ಬರಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಿದ್ದೀರ. ಭಾಳ ಒಳ್ಳೆಯ ನೋಡಿ, ಈಗಲೂ ಊಟಕ್ಕೆ ಹೋದವರು ಇದ್ದಾರೆ, ಊಟಕ್ಕೆ ಹೋಗದಿದ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಮೊದಲೇ ನಿಮಗೊಂದು ವಿನಂತಿ ಮಾಡ್ಕೊಂಡು ನಾನು ಮಾತು ಮುಂದುವರಿಸ್ತೇನೆ. ಈ ಥರದ ಹೋರಾಟದಲ್ಲಿ ಯಾವ ಕಾರಣಕ್ಕೂ ದಯವಿಟ್ಟು ರಾಜಕೀಯ ಪಕ್ಷಗಳನ್ನು ಪ್ರವೇಶ ಮಾಡಿಸ್ಕೋಬೇಡಿ. ಭಾಳ ಸಲ ಅದಾಗುತ್ತೆ. ಒಂದಷ್ಟು ಜನ ಒಂದು ಪಕ್ಷ ಇನ್ನೊಂದು ಪಕ್ಷ ಆಗಿ ಹೋರಾಟ ಹೊಡೆದೋಗ್ಬಿಡುತ್ತೆ. ಅತ್ಯಂತ ಪ್ರಾಮಾಣಿಕ ಹೋರಾಟ ಮಾಡಿ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ಪಕ್ಷದವರು ಸಹಕಾರ ಕೊಡ್ತಾರೆ. ನನಗೊಂಥರ ಪಂಚಾಯತ್ ಅಂದರೆ ಅದು ಇಂಟ್ರೆಸ್ಟು. ಯಾಕಂದರೆ ಅತ್ಯಂತ ಕೆಳಮಟ್ಟದ ಜನರ ಜೊತೆ ಬೆರೆಯುವಂಥ ಸರ್ಕಾರದ ಒಂದು ಭಾಗ ಅನ್ನೋದು ಗ್ರಾಮ ಪಂಚಾಯತ್. ಅದಾದಮೇಲೆ ತಾಲೂಕ್ ಪಂಚಾಯತ್ ಸ್ವಲ್ಪ ಮೇಲೋಯ್ತು, ZP ಮೇಲೋಯ್ತು. ಇನ್ನು ನಾವು MLCಗಳು ನಿಮಗೆ ನೋಡೋಕ್ಕೂ ಸಿಗೋದಿಲ್ಲ ಅನೇಕ ಸಲ. ಆದರೆ ಜನರ ಜೊತೆ ನಿತ್ಯ ಆ ಸಮಸ್ಯೆ ಕೇಳಬೇಕು, ಆ ಸಮಸ್ಯೆ ಪರಿಹಾರ ಮಾಡಬೇಕು, ಅನುದಾನ ಬರಲಿ ಬರದೇ ಇರಲಿ ಅಲ್ಲೇ ಬದುಕಬೇಕು ತಾನೇ. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ತಮ್ಮ ಪಂಚಾಯತ್ಗಳನ್ನು ನಡೆಸೋರು ನಾನು ಭಾಳ ಸಲ ನೋಡಿದ್ದೇನೆ. ನಮಗೆ ಭಾಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತ್ಗೆ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಅದಕ್ಕೆ ನನಗೆ ನಂದಕುಮಾರ್ ಅವರು ಕರ್ಕೊಂಡು ಬಂದರು. ನಾನು ಅತ್ಯಂತ ಹಿಂದುಳಿದ ತಾಲೂಕು HD ಕೋಟೆ, ಆ HD ಕೋಟೆ ಒಳಗಡೆ DP ಕುಪ್ಪೆ ಅನ್ನುವಂಥ ಒಂದು ಪಂಚಾಯತ್ಗೆ ಹೋಗಿದ್ದೆ. ಅಂಥ ಒಳಗಡೆ ಇರುವಂಥ ಪಂಚಾಯತ್ ಸಮಸ್ಯೆ ನೋಡಿ ಅಲ್ಲಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಾಗೇನೆ ಕಳೆದ 2 ವರ್ಷಗಳ ಹಿಂದೆ ವಿಧಾನ ಪರಿಷತ್ನಲ್ಲಿ ಈ ವಿಷಯ ನಾನು ಉಲ್ಲೇಖ ಮಾಡಿದ್ದೆ, ಅನೇಕರು ನೋಡಿರಬೇಕು. ಸಂಭಾವನೆ ಅಂದರೆ ಅವ್ರಿಗೆ ಕೊಡುವಂಥ ಸಂಭಾವನೆ ಇರ್ಬೋದು, ಆ ಬರಬೇಕಾದಂಥ ಆವಾಗ ಬಹುತೇಕ 14ನೇ ಹಣಕಾಸಿತ್ತು ಅಂತ ಕಾಣುತ್ತೆ, ಈಗ 15ನೇದಿದೆ. ಅದು ಸಮಯಕ್ಕೆ ಬರುವಂಥದ್ದು ಇರ್ಬೋದು. ಇದೆಲ್ಲವೂ ತಗೊಂಡು ಅನೇಕ ಸಮಸ್ಯೆ, ಹಾಗೆ ಸಿಬ್ಬಂದಿಗಳ ಗೌರವ ವೇತನ ಇರ್ಬೋದು, ಇದೆಲ್ಲ ತಗೊಂಡು ನಾನು ಚರ್ಚೆ ಮಾಡಿದಾಗ ನೀವೆಲ್ಲ ನೋಡಿರ್ಬೇಕು. ತುಂಬ ನಮ್ಮ ವಿಧಾನ ಪರಿಷತ್ನ ಮೇಲ್ಮನೆಯ ಸದಸ್ಯರು ಸಹಕಾರ ಕೊಟ್ಟಿದ್ದರು. ಅದರಲ್ಲಿ ಬಹಳ ಒತ್ತು ಕೊಟ್ಟಂಥ ವಿಷಯನೇ ಆವಾಗ ಪಂಚಾಯತ್ ಸದಸ್ಯರ ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಗೌರವಧನದ ಬಗ್ಗೆ ಆಗಿತ್ತು. ಆಮೇಲೆ ಅದು ಹೆಚ್ಚಾಗಿದೆ, ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ. ನಾನು ಅನೇಕ ಸಲ ಈ ಪಂಚಾಯತ್ ಸದಸ್ಯರನ್ನ ಭೇಟಿ ಮಾಡಿದಾಗ ಒಬ್ಬರು ಒಂದು ವಿಚಾರ ಹೇಳಿದ್ರು, ನನಗೆ ಪಾಪ ಅನ್ನಿಸ್ತು. ಅವ್ರು ಹೇಳಿದರು, ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಂದು ಅವಧಿ ಮುಗಿಸಿದ ಮೇಲೆ 2 ಲಕ್ಷ ಸಾಲಗಾರನಾಗಿದ್ದೇನಂತ. 2 ಲಕ್ಷ ಸಾಲಗಾರ, ನಿಮ್ಮಲ್ಲೂ ಭಾಳ ಜನ ಇರ್ಬೋದು ಆ ರೀತಿಯಾಗಿ, ಹೇಳ್ಕೊಳ್ಳೋದಿಲ್ಲ. ನಾನು ಕೇಳಿದೆ ಹೇಗೆ ಸಾಲಗಾರ ಅಂತ. ಅವ್ರು ಹೇಳಿದರು, ನಮಗೆ ಕೊಡ್ತಾ ಇರುವಂಥದ್ದು ಆವಾಗ 500-1000 ಇತ್ತು, ಅಷ್ಟೇ ಕೊಡ್ತಾರೆ. ಆದರೆ ವಾರದಲ್ಲಿ 3-4 ಸಲ ಆಫೀಸಿಗೆ ಹೋಗ್ಬೇಕಾಗುತ್ತೆ ಪಂಚಾಯತ್ ಸದಸ್ಯನಾಗಿ. ಆದರೆ ನಮ್ಮ ಹತ್ರ ಸ್ಪೋರ್ಟ್ಸ್ನವ್ರು ಬರ್ತಾರೆ ದೇಣಿಗೆ ಕೇಳೋದಕ್ಕೆ, ಯಾವುದೋ ದೇವಸ್ಥಾನದವ್ರು ಬರ್ತಾರೆ, ಯುವಕ ಸಂಘದವ್ರು ಬರ್ತಾರೆ, ನಾಟಕ ಮಾಡೋರು ಬರ್ತಾರೆ, ಭಜನಾ ಸಂಘದವ್ರು, ಎಲ್ಲರೂ ಕೂಡ ಬರ್ತಿರ್ತಾರೆ. ದಿನಕ್ಕೊಬ್ಬರಲ್ಲ ಒಬ್ಬರಿಗೆ ಕನಿಷ್ಠ 500 ರೂಪಾಯಿ ಕೊಟ್ಟರೆ ಎಷ್ಟಾಗ್ಬೇಡ ಒಂದು ತಿಂಗಳಿಗೆ. ಅವನು ಹೇಳ್ದ, ಒಂದು ಅವಧಿ ಮುಗಿಸೋದಕ್ಕೆ 5 ವರ್ಷಕ್ಕೆ 2 ಲಕ್ಷ ಸಾಲಗಾರನಾಗಿದೆ ಅಂತ. ಇದು ಕೇವಲ ಅವನೊಬ್ಬನ ಕತೆ ಅಲ್ಲ, ನಮ್ಮ ಎಲ್ಲ
ಗ್ರಾಮ ಪಂಚಾಯತ್ ಸದಸ್ಯರುಗಳು, ಇಡೀ ರಾಜ್ಯದ ಸಮಸ್ಯೆ ಇದು. ಇದನ್ನು ಬಹಳ ಆಳವಾಗಿ ಗಂಭೀರವಾಗಿ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಗೌರವಧನ ಜಾಸ್ತಿ ಆಗಿದೆ. ಈಗಲೂ ಕೂಡ ನನಗೆ ಇವರು ಮನವಿ ಕೊಟ್ಟಿದ್ದು ನಮ್ಮ ಅಧ್ಯಕ್ಷರು. ಅದನ್ನು ನಾನು ಕೂಡ ಸರ್ಕಾರದಲ್ಲಿ ನನ್ನ ಮಟ್ಟಿಗೆ ನಾನೂ ಲೆಟರ್ ಬರೆಯೋ ಜೊತೆಗೆ ನನ್ನ ಮಾತನ್ನು ಯಾರೆಲ್ಲ ಕೇಳುವಂಥ ಸದಸ್ಯರು ಶಾಸಕರು ಇರ್ತಾರೆ ಅವ್ರ ಜೊತೆ ಕೂಡಿ ಇದನ್ನು ಈಗ ಮಾಡುವಂಥ ಕೆಲಸ. ನಮ್ಮ ಮುಂದೆ ಬರುವಂಥ ಸೆಷನ್ ಅಧಿವೇಶನ ಅಂದರೆ ಅದು ಡಿಸೆಂಬರ್ದಲ್ಲಿ ಬೆಳಗಾವದಲ್ಲಿದೆ. ಅಲ್ಲಿವರೆಗೆ ಯಾವುದೇ ಅಧಿವೇಶನ ಇಲ್ಲ. ಅಲ್ಲಿವರೆಗೆ ಬಗೆಹರಿದ್ರೆ ಓಕೆ, ಇಲ್ಲಾಂದ್ರೆ ಅಲ್ಲಿಯೂ ಕೂಡ ನಾವು ಧ್ವನಿಯನ್ನು ಎತ್ತೇವಂತ ಮಾತನ್ನು ಹೇಳಿ, ಇಡೀ ರಾಜ್ಯದ ನನಗೇನು ಎಲ್ಲಿ ಚುನಾವಣೆಗೆ ನಿಲ್ಲುವಂಥ ಪ್ರಶ್ನೆನೇ ಬರೋದಿಲ್ಲ. ನಾನೊಬ್ಬ ಸರ್ಕಾರದಿಂದ ಆಯ್ಕೆಯಾದಂಥ ವಿಧಾನ ಪರಿಷತ್ ಸದಸ್ಯ. ಹೀಗಾಗಿ ನನಗೇನು ಮತ ಕೊಡಿ ಅಂತ ಪ್ರಶ್ನೆ ಬರೋದಿಲ್ಲ, ಪಾರ್ಟಿ ಹೇಳುವಂಥ ಪ್ರಶ್ನೆ ಬರೋದಿಲ್ಲ. ಆದರೆ ಕೆಲಸ ಆಗಬೇಕು ನಮ್ಮ ಜನಗಳದ್ದು. ನಾನು ಹೇಳೋದು ಅತ್ಯಂತ ಮೊದಲ ಸರ್ಕಾರ ಅದು. ಅದಕ್ಕೋಸ್ಕರ ಪ್ರಾಮಾಣಿಕವಾದಂಥ ಹೋರಾಟ ಅಥವಾ ಪ್ರಾಮಾಣಿಕವಾದಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿ, ನಮ್ಮ ಮನೆಯವ್ರದ್ದು ಪರಿಚಯ ಮಾಡಿದರು. ಅವರು ರಾಜಕೀಯದಲ್ಲಿ ನನಗಿಂತ ತುಂಬ ಸೀನಿಯರು. ಅವ್ರದ್ದು 15 ವರ್ಷ ಆಯಿತು, ನಂದು 4 ವರ್ಷ ಅನುಭವ ಅಷ್ಟೇ. ಅದು ಪೂರ್ತಿ ರಾಜಕೀಯ ಅಲ್ಲ ನಂದು. ಆದರೆ ಒಂದು ಏನಂದರೆ, ನಾನು ಭಾಳ ಸಲ ಹೇಳ್ತೇನೆ, ನೀವು ಬೇಡ ಪಂಚಾಯತ್ಗೆ ಹೋಗ್ಬಿಡಿ ಅಂತ. ಈ ಸಲ ಅವ್ರ ಊರಿನವರೆಲ್ಲ ಬಂದರು, ಅವ್ರು ವಾರ್ಡ್ನವರು, ನೀವು ಕಳಿಸೋದೇ ಬೇಡ ಅಂತ ಅವ್ರನ್ನ ಕರ್ಕೊಂಡೋಗಿ ಅವರೇ ಖರ್ಚು ಮಾಡಿ ಅವರೇ ಪ್ರಚಾರ ಮಾಡಿ ಗೆಲ್ಲಿಸಿದ್ದಾರೆ. ನಂದು ಒಂದು ವಿನಂತಿ, ಈ ರೀತಿ ಉಳಿದ ಸದಸ್ಯರು ಕೆಲಸ ಮಾಡಬೇಕು ಅನ್ನುವಂಥದ್ದು. ಈ ಸಂದರ್ಭಕ್ಕೆ ಇಷ್ಟನ್ನು ಹೇಳಿ, ನಿಮ್ಮ ಜೊತೆ ನಾನು ನಿಮ್ಮೆಲ್ಲ ಜಿಲ್ಲೆಗಳ, ನಾನು ಯಾಕಂದರೆ ಸುಮಾರು 16 ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೇನೆ. ಉತ್ತರದಲ್ಲಿ ಬೀದರ, ಯಾದಗಿರಿ, ಆಮೇಲೆ ರಾಯಚೂರು, ಗುಲ್ಬರ್ಗ, ಆ ಕಡೆ ಬೆಳಗಾವಿ ಕಡೆ, ಮತ್ತು ಇದು ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಈ ಕಡೆ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ದಕ್ಷಿಣದ ಎಲ್ಲ ಜಿಲ್ಲೆಗಳು, ಅದು ರಾಮನಗರ, ಚಾಮರಾಜನಗರ, ಕೊಡಗು, ಮೈಸೂರು ಮತ್ತು ಉಡುಪಿವರೆಗೆ ನಾನು ಪ್ರವಾಸ ಮಾಡ್ತಿರ್ತೇನೆ. ಎಲ್ಲೆಲ್ಲಿ ಸಂದರ್ಭ ಸಿಗುತ್ತೋ ಅಲ್ಲಿ ನಿಮ್ಮ ಪಂಚಾಯತ್ಗಳಿಗೂ ಭೇಟಿ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ನೀವೇ ನಿಜವಾದ ನಮ್ಮ ಅಭಿವೃದ್ಧಿ ಮಾಡುವಂಥ ಮಾತನ್ನು ಹೇಳಿ, ಈ ಸಂದರ್ಭಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ತುಂಬ ಜನ ಮಾತಾಡಬೇಕು, ಅವರಿಗೆಲ್ಲ ಅವಕಾಶ ಸಿಗಲಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಇದೇನು ಅಂತ ಮತ್ತೊಮ್ಮೆ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಶಾಸಕರಾದಂಥ ಸೀತಾರಾಮ್ ಸಿಂಧೇರವರಿಗೆ, ಶಾಂತಾರಾಮ್ ಸಿದ್ದೇರವರಿಗೆ. ಹಾಗೆ ಈ ವೇದಿಕೆಯನ್ನು ಉದ್ದೇಶಿಸಿ PDO ಬಿ ಗ್ರೇಡ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ವಿಶ್ವನಾಥ್ ಡಿಯರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಓಕೆ, ಈ ವೇದಿಕೆಯನ್ನು ಉದ್ದೇಶಿಸಿ SDA ರಾಜ್ಯ ಉಪಾಧ್ಯಕ್ಷರಾದಂಥ ಬಸವರಾಜಯ್ಯನವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಈ ವೇದಿಕೆಯನ್ನು ಉದ್ದೇಶಿಸಿ ರಮೇಶ್ ನಡಗೇರಿ, ರಾಜ್ಯಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿಗಳ ಸಂಘ ಬಿ ಗ್ರೇಡ್ ಉನ್ನತೀಕರಣ ಸಂಘ ಬೆಂಗಳೂರು, ಇವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಮೊದಲಿಗೆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಇಂದಿನ ಸಭೆಯಲ್ಲಿ ನೆನೆದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳ ಒಕ್ಕೂಟ, ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಮಹಾ ಒಕ್ಕೂಟದ ಎಲ್ಲ ಸದಸ್ಯ ವೃಂದದವರು ಹಾಗೂ ಎಲ್ಲ IDPR ಇಲಾಖೆಯ ಕುಟುಂಬದ ಎಲ್ಲ ಸದಸ್ಯರನ್ನು ನಮಸ್ಕರಿಸುತ್ತಾ, ಈಗಾಗಲೇ ಹಲವಾರು ವಿಷಯಗಳನ್ನು ಎಲ್ಲ ಸದಸ್ಯರು ವಿಚಾರಗಳನ್ನು ವ್ಯಕ್ತಪಡಿಸಿದಾಗಿದೆ. ಮಾನ್ಯರೇ, ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಏಕಕಾಲದಲ್ಲಿ ಬಿ ಗ್ರೇಡ್ ಆಗಬೇಕಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಹೋರಾಟಕ್ಕೆ ಎಣೆಯಾಗಿದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿ ಸರ್ಕಾರಕ್ಕೆ ಹಲವು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದರ ಜೊತೆಗೆ ಮಾನ್ಯ ಇಲಾಖಾ ಸಚಿವರ ಜೊತೆಗೆ ಸಹ ವಿಚಾರ ವಿನಿಮಯ ಸಹಿತ ಮಾಡಿಕೊಂಡಿದ್ದೇವೆ.
ಈ ಒಂದು ವಿಚಾರವನ್ನು ವ್ಯಕ್ತಪಡಿಸಿದಾಗ ರಾಜ್ಯದ ಎಲ್ಲ ಪಿ ಡಿ ಒ ಹುದ್ದೆಯನ್ನು ಏಕಕಾಲದಲ್ಲಿ ಬಿ ಗ್ರೇಡ್ ಆಗಲೇಬೇಕಂತಕ್ಕಂಥ ಮಹದಾಶಯವನ್ನು ನಮ್ಮ ಸಂಘ ಹೊಂದಿರತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಸರ್ಕಾರ ಹೇಳಿರ್ತಕ್ಕಂಥ ಒಂದು ಕಾರಣಪ್ಪ ಅಂದರೆ ಈಗಾಗಲೇ ಹಣಕಾಸಿನ ತೊಂದರೆ ಇನ್ನು ತುಂಬ ಆಗುತ್ತಾ ಇರ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ, ಮಾನ್ಯ ಘನ ಸರ್ಕಾರದ ಮುಖ್ಯ ದಂಡನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೇನೆ ಮಾನ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಈಗಾಗಲೇ ರಾಜ್ಯದ ಸುಮಾರು 5,200 ಪಿ ಡಿ ಒ ಮಿತ್ರರು ಈಗಾಗಲೇ ತಮ್ಮ ಮೂಲ ವೇತನ ಶ್ರೇಣಿ ಬಿ ಗ್ರೇಡ್ ಇರ್ತಕ್ಕಂಥ 40,900 ಏನು ನಾವು ಕೇಳ್ತಾ ಇದ್ದೇವೋ ಅದನ್ನು ಎಲ್ಲರೂ ರೀಚ್ ಆಗಿದ್ದೇವೆ ಸರ್. ಸರ್ಕಾರಕ್ಕೆ ಯಾವುದೇ ₹1 ನಯಾಪಸ ಬರ್ಡನ್ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಸರ್. ಈಗಾಗಲೇ ಸರ್ಕಾರ ಈ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸೇ ತೀರ್ತೈತೆ ಅಂತ ನಮ್ಮ ಭರವಸೆ ಇದೆ. ನೋಡಿ ಸರ್, ಭಾರತ ಸಂವಿಧಾನದಲ್ಲಿ 3 ಅಂಗಗಳನ್ನು ನಾವು ನೋಡ್ತಾ ಇದ್ದೇವೆ: ಶಾಸನಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತೇಳಿ. ಶಾಸಕಾಂಗ ಏನು ತನ್ನ ಶಾಸನ ಮಾಡುತ್ತದೆಯೋ ಅಂಥದನ್ನು ಕಾರ್ಯಾಂಗ ಕಾರ್ಯರೂಪಕ್ಕೆ ತರುತ್ತದೆ. ಆ ಕಾರ್ಯರೂಪಕ್ಕೆ ತರಬೇಕಾಗಿರ್ತಕ್ಕಂಥ ಕಾರ್ಯಕರ್ತರು ಯಾರಪ್ಪ ಅಂತಂದರೆ ಸರ್ಕಾರ ಸಮಸ್ತ ನೌಕರ ಬಾಂಧವರು. ಅಂಥ ನೌಕರ ಬಾಂಧವರು ತಮ್ಮ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗಿತ್ತಪ್ಪ ಸಂದರ್ಭ ಬಂದಾಗ ಅವರ ಬೇಡಿಕೆಗಳನ್ನ ನ್ಯಾಯಯುತವಾಗಿರೋ ಬೇಡಿಕೆ ಸರ್ಕಾರ ಈಡೇರಿಸಲೇಬೇಕು. ಅದು ನಮ್ಮ ಹಕ್ಕು ಮತ್ತು ನಾವು ಪಡಿತಕ್ಕಂಥ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮಾನ್ಯ ಸಚಿವರಲ್ಲಿ ವಿನಂತಿ, ಸಚಿವರು ತುಂಬ ಉತ್ಸುಕರಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಚಿವರು. ಅದೇ ರೀತಿಯಾಗಿ ಮಾನ್ಯ ಸಚಿವರು ವಿವಿಧ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಆಡಳಿತದಲ್ಲಿ ಹೊಸ ರೂಪವನ್ನು ರೂಪಿಸೋಣ ಅನ್ನತಕ್ಕಂಥ ವಿಚಾರವನ್ನು ಹಲವು ಬಾರಿ ನಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸರ್, ನಾವು ತಮ್ಮ ಇಲಾಖೆಯ ತಾವು ಹಾಕಿಕೊಡ್ತಕ್ಕ ಯೋಜನೆಗಳನ್ನು ನಾವು ಕಾರ್ಯರೂಪಕ್ಕೆ ತರುವಲ್ಲಿ ನಾವು 100% ತಮ್ಮ ಕಾರ್ಯಗಳನ್ನು ನಾವು ಮಾಡೇ ಮಾಡ್ತಿದ್ದೀವಿ. ನಮ್ಮ ಬೇಡಿಕೆ, ನಮ್ಮ 11 ವೃಂದ ಸಂಘಗಳ ಬೇಡಿಕೆ ಏನಿದೆಯಲ್ಲ ಅದು ಈಡೇರಿಸಿ ಕೊಡಿ ಸರ್. ನಾವು ಮಾಡೋಕ್ಕೆ ಯಾಕಪ್ಪ ಅಂದರೆ ನಾವು ನಿಮ್ಮ ಇಲಾಖೆಯ ಮಕ್ಕಳು, ನಿಮ್ಮ ಕುಟುಂಬದ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ ಅಂತಂದರೆ ಸರ್ ನೋಡಿ, ನಾವು ತಮಗೆ ಯಾವ ಒಂದು ಹೆಸರನ್ನು ಬರ್ತದೆ ಅಂತಕ್ಕಂಥ ವಿಚಾರವನ್ನು ನಾನು ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ವೃಂದಗಳ ಬೇಡಿಕೆಯನ್ನು ಈಡೇರುವವರೆಗೂ ನಾವು ಇಲ್ಲಿಂದ ಕದಲಬಾರದಂತಕ್ಕಂಥ ವಿಚಾರನೂ ಸಹಿತ ನಾನು ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ ಒಂದು ವೃಂದದ ಇಲಾಖೆ, ಒಂದು ವೃಂದದ ಯಾವುದೋ ಒಂದು ವಿಚಾರವನ್ನು ನಾವು ಕೊಡ್ತೇವಂತ ಹೇಳಿಕೆಸಂದರೆ ಇನ್ನೊಂದು ವೃಂದಕ್ಕೆ ಬಿಟ್ಟರೆ ಅದು ಸಾಧ್ಯವಾಗ್ತಕ್ಕಂಥ ವಿಚಾರವನ್ನು ಎಲ್ಲ ವೃಂದದ ಬೇಡಿಕೆಗಳು ಅಂತ ಹೇಳಿದ್ದಾರೆ. ಅದು ಈಗಾಗಲೇ ಕೇಳಿದ್ದೇವೆ ನಾವು. ಮಾನ್ಯ ಇಲಾಖೆಯ ಮೇಲಾಧಿಕಾರಿ ಬಂದಿದ್ದರು. ಸರ್ಕಾರಕ್ಕೆ ರಾಜ್ಯದ ಎಲ್ಲ ಪಿ ಡಿ ಹುದ್ದೆಗಳನ್ನು ಏಕಕಾಲದಲ್ಲಿ ಮಾಡಬೇಕಾದ್ರೆ ಸರ್ಕಾರಕ್ಕೆ ಹಣಕಾಸಿನ ಬರ್ಡನ್ ಆಗುತ್ತೆ ಅಂತ. ಮೇಡಮ್, ನಾವು ಹೇಳ್ತಾ ಇದ್ದೇವೆ, ಸರ್ಕಾರಕ್ಕೆ ಯಾವುದೇ ಒಂದು ಪೈಸೆ ಬರ್ಡನ್ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಈಗಾಗಲೇ ಬಿ ಗ್ರೇಡ್ ಪಡಿತಕ್ಕಂಥ ಏನು ಬೇಸಿಕ್ ಇದೆಯೋ ಆ ಬೇಸಿಕನ್ನು ದಾಟಿ ನಾವು ಇನ್ನೂ ಹೆಚ್ಚಿಗೆ ಸ್ಯಾಲ್ರಿಯನ್ನು ನಾವು ಪಡಿತಾ ಇದ್ದೇವೆ, ಸಂಬಳ ಅಂತ ನಾನು ಈ ಒಂದು ಸಭೆಯಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಮೈಕ್ನವರು ನೋಡಿ, ಅಲ್ಲಿ LCD ವಾಯ್ಸ್ ಬರ್ತಿಲ್ಲ ಅಂತೆ ಪಕ್ಕದಲ್ಲಿ, ಆಯ್ತಾ, ಪಕ್ಕದ ಸ್ಟೇಜಲ್ಲಿ. ಹಾಗಾಗಿ ಅದೊಂದು ಹೋಗಿ ಇಮಿಡಿಯೇಟ್ ಆಗಿ ರೆಡಿ ಮಾಡಿ. ಅಲ್ಲಿ ಸಹಸ್ರಾರು ಜನ ಸೇರಿದ್ದಾರೆ, ಹಾಗಾಗಿ ಏಕಕಾಲದಲ್ಲಿ ಲೈವ್ ಇರೋದ್ರಿಂದ ಅದನ್ನು ಹೋಗಿ ಇಮಿಡಿಯೇಟ್ ಆಗಿ ರೆಡಿ ಮಾಡಿಕೊಡಿ. ಕಂಟಿನ್ಯೂ ಸರ್. ಮಾನ್ಯ ಇಲಾಖಾ ಸಚಿವರು ಈಗಾಗಲೇ ನಾವು 1-2 ಬಾರಿ ಮಾನ್ಯರನ್ನು ಭೇಟಿ ಮಾಡೋಕ್ಕೆ ಹೋದಾಗ ಹೇಳಿರ್ತಕ್ಕಪ್ಪ ಅಂತಂದ್ರೆ ಒಳ್ಳೆಯ ಒಂದು ಕನಸನ್ನು ಹೊಂದಿರತಕ್ಕಂಥವ್ರು. ಕಾರಣ ಇಷ್ಟೇ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಜಾರಿಗೆ ಬಂದು ಸುಮಾರು 30 ವರ್ಷ ಗತಿಸುವಂಥ ಸಂದರ್ಭ ಬಂದಿದೆ. ದೇಶದ ಎಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯಗಳನ್ನು ಒಂದುಗೂಡಿಸಿ
ಒಂದು ಮಹಾ ಸಮಾವೇಶ ಮಾಡೋಣ ಅಂತಕ್ಕಂಥ ವಿಚಾರನೂ ಹೇಳಿದ್ದಾರೆ. ಸರ್, ನಿಮ್ಮ ಸಮಾವೇಶಕ್ಕೆ ನಾವು ಎಲ್ಲ ವೃಂದ ಸಂಘಗಳು ನಾವು ಒಕ್ಕಟ್ಟಾಗಿ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತೇವೆ ಸರ್. ನಮ್ಮ ಬೇಡಿಕೆಯನ್ನು ತಾವು ಮನ್ನಿಸಿ ನಮ್ಮನ್ನು ಬೇಡಿಕೆಗೆ ಸ್ಪಂದನೆ ನೀಡಿ ಸರ್ ಅಂತೇಳಿ ನಾವು ವಿನಂತಿಪೂರ್ವಕವಾಗಿ ಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಸ್ನೇಹಿತರೆ, ಇವತ್ತಿನ ಈ ಒಂದು ಹೋರಾಟ ಇಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ಇನ್ನೂ ನಮ್ಮ ಬೇಡಿಕೆ ಈಡೇರಿಗುವವರೆಗೂ ಈ ಹೋರಾಟ ಮುಂದುವರಿತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ನಾವು ಯಾರು ಅನ್ಯತಾ ಭಾವಿಸದೆ, ಯಾರು ಕದಲದೆ, ಇವತ್ತಾಗಿರ್ಬೋದು ಮುಂದೂ ಆಗಿರ್ಬೋದು ಈ ಹೋರಾಟದ ನಿರಂತರವಾಗಿ ನಮ್ಮ ಬೇಡಿಕೆಗೆ ಈಡೇರುವಾಗೆ ಹೋರಾಟದಲ್ಲಿ ಮುಂದುವರೆಯೋಣ ಅಂತ ಹೇಳುತ್ತಾ ಎರಡು ಅನಿಸಿಕೆಗೆ ವಿರಾಮ ನೀಡ್ತಾ ಇದ್ದೇನೆ. ನಮ್ಮ ಬೇಡಿಕೆ ನ್ಯಾಯಯುತವಾದಂಥ ಬೇಡಿಕೆ, ಹಾಗಾಗಿ ನಮ್ಮ ಬೇಡಿಕೆ ಈಡೇರಿಯವರೆಗೂ ನಾವು ಇಲ್ಲಿಂದ ಕದಲೋದು ಬೇಡ. ಸಮಾನ ಮನಸ್ಕರು ಇಲ್ಲಿ ಇರ್ತಕ್ಕಂಥವ್ರು, ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಬೇಡಿಕೆನ ಈಡೇರಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಮಾತನಾಡಿದಂಥ ಪಂಚಾಯಿತಿ ಅಭಿವೃದ್ಧಿ ಗ್ರೇಡ್ ಬಿ ಸಂಘದ ಅಧ್ಯಕ್ಷರಾದಂಥ ರಮೇಶ್ ನಡಿಗೇರಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಈ ವೇದಿಕೆಯನ್ನು ಉದ್ದೇಶಿಸಿ SDA ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜಯ್ಯನವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜು ವಾರದ್ದವರೇ ಹಾಗೂ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ವೃಂದ ಸಂಘದ ರಾಜ್ಯಾಧ್ಯಕ್ಷರೇ ಹಾಗೂ ಈ ಒಂದು ಐತಿಹಾಸಿಕ ಹೋರಾಟಕ್ಕೆ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ RDPR ನೌಕರ ಬಾಂಧವರೇ, ಈ ದಿವಸ ಸುಮಾರು 2 ರಿಂದ 3 ತಿಂಗಳ ಹಿಂದೆ ನಾವು ಈ ರೀತಿಯಲ್ಲಿ ಹೋರಾಟ ಮಾಡಬೇಕಂತೇಳಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ವಿ. ಹೋರಾಟನೇ ಅನಿವಾರ್ಯ ಅಲ್ಲ, ಬಟ್ ಅದನ್ನು ಸಚಿವರ ಮೂಲಕ, ಒಂದು ಅಧಿಕಾರಿಗಳ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಸುಮಾರಷ್ಟು ಬಾರಿ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಪ್ರದ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ವೃಂದ ಸಂಘದವರು ತೀರ್ಮಾನ ಮಾಡಿ ಈ ಒಂದು ಐತಿಹಾಸಿಕ ಹೋರಾಟದವನ್ನ ಕರೆಗೆ ಇವತ್ತು ಹೋಗೊಟ್ಟು ಎಲ್ಲರೂ ಬಂದಿದ್ದೀರಿ. ನಾನು ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆ ಅಂತೇಳಿ 2012ರಲ್ಲಿ ನಮ್ಮ ಸರ್ಕಾರ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿತು. ಈ ಹುದ್ದೆಯನ್ನು ಯಾಕೆ ಸೃಷ್ಟಿ ಮಾಡಿತು ಅಂದರೆ, ಒಂದು ಮನೆಯಲ್ಲಿ ಒಂದು ಕಸವನ್ನಾದರೂ ಕೂಡ ನಾವು ಹೊರಗಡೆ ಹಾಕ್ಬೇಕಂದ್ರೆ ಲೆಕ್ಕ ಇಡಬೇಕಂತೆ. ಕಸನೂ ಕೂಡ ಒಂದು ಹೊರಗಡೆ ಹಾಕ್ಬೇಕಂದ್ರೆ ಲೆಕ್ಕ ಇಡಬೇಕು. ಅಂಥದ್ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಂದಿನ ಕಾಲದಲ್ಲಿ 1 ಕೋಟಿವರೆಗೂ ಖರ್ಚಾಗ್ತಾ ಇತ್ತು. ಇವತ್ತು ಒಂದು ಸಾಮಾನ್ಯ ಗ್ರಾಮ ಪಂಚಾಯತಿ ಎಲ್ಲ ಯೋಜನೆಗಳಿಂದ, ವಸತಿ ಇರ್ಬೋದು, 15 ಹಣಕಾಸು ಇರ್ಬೋದು, NREG ಇರ್ಬೋದು, ಇನ್ನೂ 10 ಹಲವು ಯೋಜನೆಗಳು ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಆಗ್ತವೆ. ರಾಜ್ಯ ಮಟ್ಟದ್ದು, ಕೇಂದ್ರ ಮಟ್ಟದ್ದು ಈ ಎಲ್ಲ ಯೋಜನೆಗಳ ಒಂದು ಲೆಕ್ಕಾಚಾರವನ್ನು ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಡಲಿಕ್ಕೆ ಸಾಧ್ಯ ಆಗಲ್ಲ. ಅವರಿಗೆ ಇತರೆ ಆಗಿರ್ತಕ್ಕಂಥ ಕೆಲಸಗಳಿರ್ತವೆ. ಅದಕ್ಕೋಸ್ಕರ ಇವೆಲ್ಲ ಲೆಕ್ಕಾಚಾರಗಳನ್ನು ಇಡಬೇಕು, ಪಾರದರ್ಶಕವಾಗಿರಬೇಕು, ಸಾರ್ವಜನಿಕರಿಗೆ ಪಾರದರ್ಶಕವಾಗಿ ದೊರೀಬೇಕು ಮಾಹಿತಿ ಅಂತಕ್ಕಂಥದ್ದನ್ನು ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ 2012ರಲ್ಲಿ ಒಂದು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂತ ಹುದ್ದೆಯನ್ನು ಸೃಷ್ಟಿ ಮಾಡ್ತು. ಇವತ್ತು ಆ ಹುದ್ದೆ ಸುಮಾರು 10 ವರ್ಷ 12 ವರ್ಷ ಆದರೂ ಕೂಡ ಬೆರಳೆಣಿಕೆ ಜನಗಳಿಗೆ ಮಾತ್ರ ಪದೋನ್ನತಿ ಸಿಕ್ಕಿದೆ. ಇನ್ನು ಸುಮಾರಷ್ಟು ಜನ ಅದೇ ಹುದ್ದೆಯಲ್ಲೇ ಕಾಲ ಕಳೀತಾ ಇದ್ದಾರೆ. ಆ ಒಂದು ಸನ್ನಿವೇಶ ಬಂದೊದಗಿದೆ. ಇವತ್ತು ಗ್ರಾಮ ಪಂಚಾಯಿತಿ, ಒಂದು ಸಾಮಾನ್ಯ ಗ್ರೇಡ್ 2 ಗ್ರಾಮ ಪಂಚಾಯಿತಿ 6 ಕೋಟಿಯಿಂದ 30 ಕೋಟಿವರೆಗೂ ಖರ್ಚು ಮಾಡ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿದೆ. ಸಿಟಿಗೆ ಹತ್ತಿರ ಆಗ್ತಕ್ಕಂಥ ಪಂಚಾಯಿತಿ ವರ್ಷಕ್ಕೆ 30 ಕೋಟಿ ಖರ್ಚು ಮಾಡ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಒಂದೇ ಹುದ್ದೆಯಲ್ಲೇನೆ 10 ವರ್ಷದಿಂದ 12 ವರ್ಷ ಕೆಲಸ ಮಾಡಿ ನಮ್ಮ ನೌಕರರು ಒಂದು ಚಿಂತಾಗ್ರಾತವಾಗಿ ಯಾವುದೇ ರೀತಿ ಪ್ರಮೋಷನ್ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರಷ್ಟು ಇಲಾಖೆಗೆ ಓಡಾಡಿದಾಗ ನಿಮಗೆ ನಾವು ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತೇಳಿ ಯಾವ ಬೇಡಿಕೆಗಳು ಈಡೇರಲಿಲ್ಲ. ಸೊ ಹಾಗಾಗಿ ಈ ಒಂದು ಹೋರಾಟ ನಾವು ಕೇಳ್ಕೊಳ್ಳೋದಿಷ್ಟೇ, ಈಗಾಗಲೇ ಗ್ರೇಡ್ 2 ಗ್ರಾಮ ಪಂಚಾಯಿತಿಗಳಲ್ಲಿ STA ಹುದ್ದೆ ಇಲ್ಲ. ಅದು ಕೂಡ ಗ್ರೇಡ್ 1 ಗ್ರಾಮ ಪಂಚಾಯಿತಿ ಖರ್ಚು ಮಾಡೋಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದೆ. ಅದಕ್ಕೆ ಲೆಕ್ಕಾಚಾರ ಇಡಲಿಕ್ಕೆ ಒಬ್ಬ ಲೆಕ್ಕ ಸಹಾಯಕ ಇಲ್ಲ. ಎಲ್ಲ ಗ್ರೇಡ್ 2 ಗ್ರಾಮ ಪಂಚಾಯಿತಿಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆ ಮಂಜೂರು ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರ ಜೊತೆಗೆ ಗ್ರೇಡ್ 1 ಗ್ರಾಮ ಪಂಚಾಯಿತಿಗೆ ಏನು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಪದೋನ್ನತಿ ಸಿಕ್ಕಿಲ್ಲ. ಪದೋನ್ನತಿ ಸಿಗಬೇಕಂದ್ರೆ ಏನು ಮಾಡಬೇಕಂದ್ರೆ
ಗ್ರೇಡ್ 1 ಗ್ರಾಮ ಪಂಚಾಯಿತಿಗಳು ಗ್ರೇಡ್ 2 ಗ್ರಾಮ ಪಂಚಾಯಿತಿಗಳು ಹೆಚ್ಚು ಖರ್ಚು ಮಾಡ್ತಾ ಇರೋದ್ರಿಂದ ಆ ಒಂದು ಪಂಚಾಯಿತಿಗೆ FDAA ಹುದ್ದೆನ ಸೃಜನೆ ಮಾಡಬೇಕು. FDAA ಹುದ್ದೆ ಸೃಜನೆ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಈಗೇನು ಒನ್ ಟೈಮ್ 12 ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ ಅವ್ರಿಗೆಲ್ಲರಿಗೂ ಒನ್ ಟೈಮ್ ಆಗಿ FDAA ಹುದ್ದೆಗೆ ಅಪ್ಗ್ರೇಡ್ ಮಾಡಬೇಕು. ಈ ಅಪ್ಗ್ರೇಡ್ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಹೊರೆ ಆಗೋದಿಲ್ಲ. ಯಾಕಂದ್ರೆ 10 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಈಗ ಆಲ್ರೆಡಿ ಆ ಒಂದು FDAA ಹುದ್ದೆ ಏನು ವೇತನ ಬೇಕೋ ಆ ವೇತನಕ್ಕೆ ಬಂದಿರ್ತಾರೆ. ಸೊ ಇದು ಪಾಲಿಸಿ ಮ್ಯಾಟರ್. ಇದನ್ನ ಇಲಾಖೆ ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಕುತ್ಕೊಂಡು ಇದನ್ನ ಬಗೆಹರಿಸ್ತಕ್ಕಂಥ ಸಮಸ್ಯೆ. ಆದರೆ ಇಲ್ಲಿವರೆಗೂ ಕೂಡ ಬಗೆಹರಿಸಿಲ್ಲ. ಸೊ ಹಾಗಾಗಿ ಈ ಒಂದು ಸಮಸ್ಯೆನ ಬಗೆಹರಿಸಿದ್ರೆ ನಮ್ಮ ಏನು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ ಏನು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಪದೋನ್ನತಿ ಸಿಗುತ್ತೆ. ಮತ್ತೆ ಕೆಳ ಹಂತದ ಬಿಲ್ ಕಲೆಕ್ಟರ್ ಆಗಿರ್ಬೋದು, ಮತ್ತೆ ನಮ್ಮ ಕರವಸೂಲಿಗರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಮುಂದೆ ಗ್ರೇಡ್ 2 ಕಾರ್ಯದರ್ಶಿಯಾಗಿ ಪ್ರಮೋಷನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಇದೊಂದು ಬೇಡಿಕೆಯನ್ನು ಈಡೇರಿಸಿದ್ರೆ ಕೆಳ ಹಂತದ ನೌಕರಿಗೂ ಅನುಕೂಲ ಆಗುತ್ತೆ, ಮತ್ತೆ ನಮಗೂ ಅನುಕೂಲ ಆಗುತ್ತೆ. ಇದು ಯಾವುದೇ ರೀತಿಯ ಆರ್ಥಿಕ ಹೊರೆ ಇರೋದಿಲ್ಲ. ಅದನ್ನ ನಾವು ಈಡೇರಿಸಬೇಕಂತೇಳಿ ನಮ್ಮ ಬೇಡಿಕೆ ಮನವಿಯಲ್ಲಿ ಇಟ್ಟಿದ್ದೀವಿ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಬೇಡಿಕೆ ಇದೆ. ಏನಂದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ಈಗಾಗಲೇ FDAA ಹುದ್ದೆ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ FDAA ಹುದ್ದೆ ಇದೆ. ಆ ಹುದ್ದೆಗೆ ಬೇರೆ ಇಲಾಖೆಯಿಂದ ಬರ್ತಾರೆ ಪ್ರಮೋಷನ್ ಆಗಿ. ಬೇರೆ ಇಲಾಖೆಯಿಂದ ಬರ್ತಾರೆ. ನೋಡಿ, ನಾವು ಇದೇ ಇಲಾಖೆಯಲ್ಲೇ 10 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಮಗೆ ಪ್ರಮೋಷನ್ ಇಲ್ಲ. ಆದ್ರೆ ಆ ಹುದ್ದೆಗೆ ಬೇರೆ ಇಲಾಖೆಯಿಂದ ಪ್ರಮೋಷನ್ ಆಗಿ ಬರ್ತಾ ಇದಾರೆ. ಅದಕ್ಕೋಸ್ಕರ ನಾವೇನ್ ಕೇಳಿದೀವಿ, ಆ ಹುದ್ದೆಗೆ ಏನು ಜಿಲ್ಲಾ ಪಂಚಾಯತ್ಗಳಲ್ಲಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ FDAA ಹುದ್ದೆಗೆ ಈಗಾಗಲೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಮುಂಬಡ್ತಿ ಕೊಡೋದ್ರ ಮೂಲಕ ಅವಕಾಶ ಕಲ್ಪಿಸಬೇಕು. ಇದು ನಮ್ಮ ಎರಡನೇ ಬೇಡಿಕೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಎಲ್ಲ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಆಗಲಷ್ಟು ಅಟ್ಲೀಸ್ಟ್ ಒಂದು 30% ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆ ಫೈಲ್ ಪುಟಪ್ ಆಗಿದೆ, ಕೊನೆ ಹಂತದಲ್ಲಿದೆ. ಇದನ್ನು ಕೂಡ ಬಗೆಹರಿಸಬೇಕಂದ್ರೆ ಮಧ್ಯಂತರ ಹುದ್ದೆ, ಇದು ಮಧ್ಯಂತರ ಹುದ್ದೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೇರ ನೇಮಕಾತಿ ಬೇಡ. ಇದಕ್ಕೆ ಸಂಪೂರ್ಣವಾಗಿ ಮುಂಬಡ್ತಿ ಮುಖಾಂತರ ತುಂಬಬೇಕು. ಮುಂಬಡ್ತಿ ಮುಖಾಂತರ ತುಂಬೋದ್ರಿಂದ ನಮ್ಮ ಗ್ರೇಡ್ 2 ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಮುಂಬಡ್ತಿ ಅವಕಾಶ ಸಿಗುತ್ತದೆ. ಇವೆಲ್ಲವೂ ಕೂಡ ಯಾವುದೇ ರೀತಿಯಾಗಿ ಮೇಡಮ್ ಹೇಳಿದ್ರು, ಪ್ರಿನ್ಸಿಪಲ್ ಮೇಡಮ್ ಹೇಳಿದ್ರು, ನಾವು ಫೈನಾನ್ಸ್ ಇಲಾಖೆ ಜೊತೆಗೆ ಮಾತಾಡಬೇಕು. ನಮಗೆ ಫೈನಾನ್ಸ್ ಇಲಾಖೆ ಯಾವುದಕ್ಕೂ ಫೈನಾನ್ಸ್ ಬೇಡ. ಇವು ಇಲಾಖೆಯಲ್ಲೇ ಬಗೆಹರಿರ್ತಕ್ಕಂಥ ಸಮಸ್ಯೆಗಳು. ಇವನ್ ಯಾಕೆ ಇಲಾಖೆ ಮಾಡ್ತಾ ಇಲ್ಲ? ಇಲಾಖೆಗೆ ನಮ್ಮ ಬಗ್ಗೆ ಗಮನ ಇಲ್ಲ. ಇಲಾಖೆ ಗಮನ ಇರ್ತಕ್ಕಂಥದ್ದೇ ಬೇರೆ ಕಡೆ. ದಯಮಾಡಿ ಹೇಳ್ತೀನಿ, ಇಲಾಖಾ ಅಧಿಕಾರಿಗಳು ಸಚಿವರಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟು ಇಲಾಖೆಯಲ್ಲೇ ಬಗೆಹರಿರ್ತಕ್ಕಂಥ ಸಮಸ್ಯೆಗಳಿವು. ಇಂಥ ಸಮಸ್ಯೆಗಳಿಗೆ ವಿತಿನ್ 1 ಮಂತ್ ಅಲ್ಲಿ ಬಗೆಹರಿಸಬಹುದು. 1 ಮಂತ್ ಅಲ್ಲಿ ಬಗೆಹರಿಸ್ತಕ್ಕಂಥ ಸಮಸ್ಯೆ. ಇದಕ್ಕೆ ಯಾವುದೇ ರೀತಿಯ ಫೈನಾನ್ಸ್ ಇಲ್ಲ. ಏನಾದರೂ ಕೇಳಿದ ತಕ್ಷಣ ಇದಕ್ಕೆ ಫೈನಾನ್ಸ್ ಬೇಕು, ಫೈನಾನ್ಸ್ ಇಲಾಖೆ ಒಪ್ಪಲ್ಲ ಅನ್ನೋ ಒಂದು ನೆಪವನ್ನು ಹೇಳ್ತಾರೆ. ಬಟ್ ನಾವು ಸುಮಾರಷ್ಟು ಬೇಡಿಕೆಗಳು ನಮ್ಮದೇ ಅಲ್ಲ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಮತ್ತೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲವು ಡಿಮ್ಯಾಂಡ್ಸ್ಗಳು ಇರ್ಬೋದು. ಅವು ಈಡೇರಕ್ಕೆ ಯಾವುದೇ ರೀತಿ ಫೈನಾನ್ಸ್ ಬೇಡ. ಸರ್ ಹೇಳಿದ್ರು, B ಗ್ರೇಡ್ ಹುದ್ದೆ ಮಾಡ್ಲಿಕ್ಕೆ ಯಾವುದೇ ರೀತಿ ಫೈನಾನ್ಸ್ ಬೇಡ, ಅಪ್ಗ್ರೇಡ್ ಮಾಡ್ಬೇಕಷ್ಟೇ. ಸೊ ಯಾಕೆ ಮಾಡ್ತಾ ಇಲ್ಲ ಇಲಾಖೆ ಅಂತಕ್ಕಂಥದ್ದು ಒಂದು ಮಲತಾಯಿ ಧೋರಣೆ ಮಾಡ್ತಾ ಇದೆ. ನಮ್ಗೆ ಯಾವುದೇ ರೀತಿಯಾಗಿ ಸೌಲಭ್ಯ ಕೊಡ್ತಾ ಇಲ್ಲ. ಇವತ್ತು RDPR ಇಲಾಖೆ ಏನಾದರೂ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಎಷ್ಟು ತೊಂದರೆ ಆಗುತ್ತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಗುತ್ತೆ. ಇವತ್ತು ಅಥವಾ ಏನಾದರೂ ನಾಳೆ ನಮ್ಮ ಬೇಡಿಕೆಗಳು ಈಡೇರಿಸಲಿಕ್ಕೆ ಆಗಲಿಲ್ಲ ಅಂದರೆ ಎಲ್ಲ ಕೆಲಸಗಳು ಬಂದಾಗುತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು 11 ವೃಂದಗಳ ಸಂಘ ಏನು ಕರೆದಿದ್ದಾರೆ, ಇದು ಐತಿಹಾಸಿಕ ಹೋರಾಟ. ಸುಮಾರಷ್ಟು ನಾನು ವರ್ಷಗಳ ಹೋರಾಟದಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಎಲ್ಲ ಸಂಘಟನೆ ಅವರೇ ಆಗಿದ್ದ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ವು. ಬಟ್ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಬಿಲ್ ಕಲೆಕ್ಟರ್ ಕಂಡ್ರೆ DO ಆಗ್ತಾ ಇರಲಿಲ್ಲ, DO ಕಂಡ್ರೆ ಬಿಲ್ ಕಲೆಕ್ಟರ್ ಆಗ್ತಾ ಇರಲಿಲ್ಲ, PDOs ಕಂಡ್ರೆ ಗ್ರೇಡ್ 2 ಈ ಥರ ಸಮಸ್ಯೆಗಳಿದ್ವು. ಬಟ್ ಎಲ್ಲರಿಗೂ ಒಂದು ವೇದಿಕೆಯಲ್ಲಿ ಸೂಕ್ತವಾಗಿ ಚರ್ಚೆ ಮಾಡಿ ನಮ್ಮೆಲ್ಲರ ಬೇಡಿಕೆಗಳು, ಅದರ ಜೊತೆಗೆ ನಮ್ಮ ಸದಸ್ಯರು ಕೂಡ ಒಂದುಗೂಡಿದ್ದು ನಮಗೆ ಬಲವಾದ ಸ್ಟ್ರೆಂತ್ ಆಗಿದೆ. ಅವ್ರಿಗೆ ಗೊತ್ತಾಗಿದೆ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳಿಗೆ ಏನು ನಡೀಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಮೇಲಿಂದ ಅವ್ರು ಹೇಳಿದ ಹಾಗೆ ಅವರ ಸ್ವಂತ ನಿರ್ಧಾರ ತಗೊಳ್ಳಿಕ್ಕೆ ಏನು ಅವಕಾಶನೇ ಇಲ್ಲ ಅಂತ ಒಂದು ಸೃಷ್ಟಿ ಇದಾಗಿದೆ. ಈ ಒಂದು ಮಹಾತ್ಮ ಗಾಂಧೀಜಿ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ ಕನಸು ಈಡೇರ್ತಾ ಇಲ್ಲ. ಸೊ ಅದು ಈಡೇರ್ಬೇಕಂದ್ರೆ ನಮ್ಮ ಸದಸ್ಯರಿಗೆ
ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಡಬೇಕು. ಅವರು ಕೂಡ ನಮ್ಮ ಜೊತೆಗೆ ಹೋಗೊಟ್ಟು ಬಲವಾಗಿ 11 ವೃಂದ ಸಂಘದವರು ಏನೇ ತೀರ್ಮಾನ ಆದರೂ ಕೂಡ ಅದು ಎಲ್ಲ ವೃಂದ ಸಂಘಗಳಿಗೆ ಅನುಕೂಲ ಆಗಬೇಕು ಅಂತ ತೀರ್ಮಾನ ಆದರೆ ಮಾತ್ರ ನಾವು ಸ್ಟ್ರೈಕ್ ಬಿಡೋಣ ಅಂತೇಳಿ ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಯಾರು ಭಯಪಡೋಂಥ ಅವಶ್ಯಕತೆ ಇಲ್ಲ. ಈ ಸ್ಟ್ರೈಕ್ ಎಲ್ಲಿವರೆಗೆ ಮುಂದುವರಿಯಿತು, ಇವತ್ತು ಬಹಳ ಉತ್ಸಾಹಕತೆ ಇದ್ದೀವಿ, ನಾಳೆನೂ ಇದೇ ಉತ್ಸಾಹ ಇರಬೇಕು. ಸುಮಾರಷ್ಟು ಖರ್ಚು ವೆಚ್ಚ ಬರ್ತಾ ಇದೆ ಸ್ಟ್ರೈಕಲ್ಲಿ, ಎಲ್ಲರೂ ಸಹಕರಿಸಬೇಕು. ನಿಮ್ಮ ಸಹಕಾರ ಅದು ಅಮೂಲ್ಯ, ಯಾಕೆಂದರೆ ಇದು ನಮ್ಮ ಹೋರಾಟ. ಸೊ ಹಾಗಾಗಿರೋದನ್ನ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಚಪ್ಪಾಳೆ ಮೂಲಕ ಈ ಮೈಕನ್ನ ನಾಗೇಶ್ ಗೋಲ್ಶೆಟ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಆತ್ಮೀಯ RDPR ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆಗಿರುವಂಥ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರೇ, ಹಾಗೂ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು, ಕ್ರಿಯಾಶೀಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಾವು ಅವರನ್ನು ವಿಶೇಷವಾದ ಒಂದು ಪದನಾಮದಿಂದ ಕರೀತೇವೆ. ಉತ್ತರ ಕರ್ನಾಟಕದ ಯುವ ನಾಯಕ ರಾಜು ವಾರದವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಬಹಳ ಕಷ್ಟದ ಕೆಲಸ. ಅಂಥದ್ದನ್ನು ಬಹಳಷ್ಟು ಸುಲಲಿತವಾಗಿ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ವೃಂದದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ತಾವೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ತಮ್ಮ ಒಂದು ಹೋರಾಟ, ತಮ್ಮ ಬೇಡಿಕೆ ಬಹಳಷ್ಟು ನ್ಯಾಯಯುತವಾಗಿರುವಂಥ ಬೇಡಿಕೆ, ಸಕಾರಾತ್ಮಕವಾದಂಥ ಬೇಡಿಕೆ, ಸೂಕ್ತವಾದಂಥ ಬೇಡಿಕೆ. ಇಂಥ ಒಂದು ಬೇಡಿಕೆಗಳನ್ನು ಸರ್ಕಾರ ಇವತ್ತು ಕೇಳಿಸ್ಕೊಳ್ಳದೆ ನೋಡದೆ ಕುಂತಿರುವಂಥದ್ದು ಬಹಳಷ್ಟು ದುರದೃಷ್ಟಕರವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳಿ ಇದನ್ನು ನಾವು ಎಲ್ಲ ಸಂಘಟನೆಯ ಪರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಎಲ್ಲ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜು ವಾರದ್ ಸರ್ ಒಂದು ಸೂಚನೆಯನ್ನು ಕೊಟ್ಟರು. ನಾವೀಗ ಇಲ್ಲೆಲ್ಲರೂ ಕೂಡ ಒಂದೇ ಕುಟುಂಬದ ಮಕ್ಕಳಿದ್ದ ಹಾಗೆ, ನಾವು ಯಾರೂ ಬೇರೆ ಅಲ್ಲ. ಆಗಲೇ ಒಂದು ಸಣ್ಣ ವ್ಯತ್ಯಾಸ ನಡೀತು. ದಯವಿಟ್ಟು ನಾವೀಗ ಒಂದು ಅಡಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಒಂದು ಸಂಘಟನೆ ಹೆಸರಿನ ಅಡಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನಾವು ಯಾರು ಅನ್ಯತಾ ಭಾವಿಸದೆ ಅವರು ಬೇರೆ ನಾವು ಬೇರೆ ಅನ್ನದೇ, ಇದೇ ಒಬ್ಬರು ಅಧ್ಯಕ್ಷರು ಹೇಳಿದ್ರು, ಅವರ ಸಮಸ್ಯೆಗಳಿಗೆ ಏನಾದರೂ ಬಗೆಹರಿದೇ ಹೋದರೆ ನಾವು ಕೂಡ ಅವ್ರ ಜೊತೆಗೆ ಇರೋಣ, ನಮ್ಮ ಸಮಸ್ಯೆ ಬಗೆಹರಿದೇ ಹೋದರೆ ಅವರು ನಮ್ಮ ಜೊತೆಗೆ ಇರಲಿ ಅನ್ನುವಂಥ ಮಾತನ್ನು ಹೇಳಿದರು. ಪರಸ್ಪರ ತಾವೆಲ್ಲರೂ ಕೂಡ ಸಹಕಾರದೊಂದಿಗೆ ಹೊಂದಾಣಿಕೆಯೊಂದಿಗೆ ಈ ಹೋರಾಟವನ್ನು ನಡೆಸಿಕೊಂಡು ಹೋದದ್ದಾದರೆ ಖಂಡಿತವಾಗಿಯೂ ನಿಮ್ಮ ಹೋರಾಟಕ್ಕೆ ಬೆಂಬಲ ಸಿಕ್ಕೇ ಸಿಗ್ತದೆ. ಸರ್ಕಾರ ಖಂಡಿತವಾಗಿಯೂ ಸ್ಪಂದಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿ, ಒಂದು ವೇಳೆ ಸರ್ಕಾರ ಸ್ಪಂದಿಸದೇ ಹೋದರೆ ಏನು ರಾಜು ವಾರದವರು ಮತ್ತು ಸತೀಶ್ ಅಣ್ಣವರು ಏನು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಆ ಒಂದು ತೀರ್ಮಾನಕ್ಕೆ ತಾವೆಲ್ಲರೂ ಬದ್ಧರಾಗಬೇಕು. ನಮ್ಮ ಕಡೆ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ, ತೋಯಿಸ್ಕೊಂಡ ಮೇಲೆ ಮಳೆ ಅಂಜಿಕೆ ಏನು ಅನ್ನುವಂಥ ಮಾತನ್ನ. ತೋಯಿಸ್ಕೊಂಡು ನಿಂತ ಮೇಲೆ ಮಳೆ ಅಂಜಿಕೆ ಅಲ್ಲ, ನಾವು ಯಾವ ಕಾರಣಕ್ಕೂ ಅಂಜುವಂತಿಲ್ಲ, ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಹೋರಾಟವನ್ನ ನಡೆಸ್ತೇವೆ ಅನ್ನುವಂಥ ಸಂಕಲ್ಪವನ್ನು ತಾವು ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡಿ, ನಿಮ್ಮ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ TPJP ಸಂಘಟನೆ ಎಲ್ಲ ನಿಮ್ಮ ಜೊತೆಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ
ಮತ್ತೊಮ್ಮೆ ತಮ್ಮ ಹೋರಾಟಕ್ಕೆ ಶುಭವನ್ನ ಹಾರೈಸಿ ಜಯ ಸಿಗಲಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ಪಟ್ಟು ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ. ಜೈ ಉತ್ತರ ಕರ್ನಾಟಕ. ಈ ಹೋರಾಟಕ್ಕೆ ಇದೊಂದು ಬೆಂಬಲ ಪತ್ರವನ್ನ ಓದಿ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅಧ್ಯಕ್ಷ ಅದನ್ನ ಸ್ವೀಕಾರ ಮಾಡಬೇಕು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲಾ ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತಿವೆ. ತಾವು ತಮ್ಮ ಕಾನೂನಾತ್ಮಕ, ನ್ಯಾಯಸಮ್ಮತ, ಸೂಕ್ತ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರಿ. ಸರ್ಕಾರವು ಕೂಡಲೇ ಸ್ಪಂದಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ರಾಜ್ಯದ 68% 72 ಜನರಿಗೆ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯಿತಿಯಿಂದ 70% ಸೇವೆಯನ್ನು ನೀಡಲಾಗುತ್ತಿದೆ. ತಾವು ಅಕ್ಟೋಬರ್ 2ರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಂಡಿದ್ದೀರಿ. ತಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲಿ ಎಂದು ನಮ್ಮ ಸಂಘಟನೆಯ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಅಧ್ಯಕ್ಷರು ಇದನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು ನಾಗೇಶ್ ಗೋಲ್ಶೆಟ್ಟಿಯವರೇ, ನಿಮ್ಮ ಬೆಂಬಲಕ್ಕೆ ನಾವು ಚಿರಋಣಿ. ಮುಂದಿನ ಹಂತವಾಗಿ ಈ ವೇದಿಕೆಯನ್ನ ಉದ್ದೇಶಿಸಿ ಗ್ರಾಮ ಪಂಚಾಯಿತಿಯ ಒಕ್ಕೂಟ ಸಮಿತಿಯ ಸದಸ್ಯರು ಹಗರಿ ಬೊಮ್ಮನಹಳ್ಳಿಯ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಮತಾ ತಳವಾರ್ ರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. MLC ಅವರಾದಂತಹ ಸೀತಾರಾಮ್ ಸಿದ್ದಿರವರು ಕೂಡ ಈ ಆಗಿ ತುಮಕೂರಿನ ರವಿವರ್ಮ ನಮ್ಮ ಬಂಧುಗಳ ಜೊತೆಯಲ್ಲಿ ನಾನು ಇರಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆಯ ಮೇರೆಗೆ ಒಂದು ಗೀತೆಯನ್ನ ನಮ್ಮ ಮೇಡಮ್ ಅವ್ರು ಹಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಹಲೋ ಹಲೋ ಚೆಕ್ ಸೌಂಡ್ ಕೊಡಿ ಸ್ವಲ್ಪ. ಸೌಂಡ್ ಹಲೋ ಹಲೋ ಚೆಕ್ ಹಲೋ ಹಲೋ ಓಕೆ. ಸ್ಪೀಕರ್ ಸೌಂಡ್. ಅಧಿಕಾರಿಯಾಗಬೇಕು, ಜನಸೇವೆ ಮಾಡಬೇಕು. ಧನ್ಯವಾದಗಳು. ನಿಮ್ಮ ಹೋರಾಟಕ್ಕೆ ನಮ್ಮ ಸದಾ ಬೆಂಬಲ ಇದ್ದೇ ಇರುತ್ತೆ. ಧನ್ಯವಾದಗಳು ಸರ್. ಹಾಡಿನ ಮುಖಾಂತರ ಎಲ್ರಿಗೂ ಮನೋರಂಜನೆಯನ್ನು ನೀಡಿದಂಥ ನಮ್ಮ ತುಮಕೂರಿನ ರವಿವರ್ಮ ಹಾಗೂ ಬೆಂಗಳೂರಿನ ಶಿಲ್ಪರವರಿಗೆ ಧನ್ಯವಾದಗಳು. ಈ ವೇದಿಕೆಯನ್ನ ಉದ್ದೇಶಿಸಿ ಪಂಚ ನೌಕರರ ಪರವಾಗಿ ನಮ್ಮ ಬಿಲ್ ಕಲೆಕ್ಟರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಮಧು ದೇಶಿಯರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಸಿದ್ಧಾರೂಢ ಪಾದಾರ್ಯಂತಗಳಲ್ಲಿ ಪಣಮುಟ್ಟು ಆರಾಧ್ಯ ದೈವ, ನನ್ನ ಆರಾಧ್ಯ ದೈವ, ಗಂಡು ಮೆಟ್ಟಿದ ನಾಡು, ಅಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆಯಾಗಿರ್ತಕ್ಕಂಥ ಶ್ರೀಗುರು ಸಿದ್ಧಾರೂಢರ ಪಾದಾರವಿಂದಗಳಲ್ಲಿ ಪುಣಮುಟ್ಟು ತಂದೆ ತಾಯಿಯ ಆಶೀರ್ವಾದದೊಂದಿಗೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮಧು ದೇಶಿ ಅಂತ, ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್, ರಾಣೆಬೆನ್ನೂರು ತಾಲೂಕು, ಹಾವೇರಿ ಡಿಸ್ಟಿಕ್, ರಾಣೆಬೆನ್ನೂರು ತಾಲೂಕು, ಅಂತರವಳ್ಳಿ ನನ್ನ ಗ್ರಾಮ ಪಂಚಾಯಿತಿ. ಸುಮಾರು 12 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿಗೆ ನೀವು ಗಮನಿಸಿದಿರಿ ಎಲ್ಲರೂ, ಮೇಡಮ್ ಅವರು ಬಂದಾಗ
ನಮ್ಮ ಬೇಡಿಕೆ ಪಟ್ಟಿಯನ್ನು ಮೊದಲನೇದಾಗಿ ಮಂಡಿಸಿದರು. ಮಂಡಿಸಿದಾಗ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಆಯಿತು ಬೇಡಿಕೆ ಪಟ್ಟಿ ಮಂಡಿಸ್ಬೇಕಾದ್ರೆ. ಅಷ್ಟು ದೊಡ್ಡ ಬೇಡಿಕೆ ಪಟ್ಟೆ ಅವರಿಗೆ ತಲೆನೋವಾಗಿದೆ ಅನಿಸುತ್ತೆ ನನಗೆ ತಿಳಿದ ಮಟ್ಟಿಗೆ. ಇಷ್ಟು ದೊಡ್ಡ ಬೇಡಿಕೆ ಪಟ್ಟಿಯಲ್ಲಿ ನಾವು ಎಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ. ಅದಕ್ಕೆ ಅವರು ಒಂದೇ ಮಾತಲ್ಲಿ ಹೇಳೋಗ್ಬಿಟ್ರು, ಆರ್ಥಿಕ ಇಲಾಖೆಯಲ್ಲಿ ವಿಚಾರ ಮಾಡಬೇಕಾದ ತುಂಬ ಇದೆ, ನಾವು ಹಂಗಾಗಿ ಸಚಿವರ ಜೊತೆ ಮಾತಾಡಿ ನಾವು ಆರ್ಥಿಕ ಇಲಾಖೆಯಲ್ಲಿ ಅದನ್ನು ಚರ್ಚೆ ಮಾಡಿ ಮಂಡಿಸ್ತೀವಿ ಅಂತ. ನಾವು ಅವ್ರಿಗೆ ಕೇಳೋದು ಒಂದೇ ಪ್ರಶ್ನೆ ಏನಪ್ಪ ಅಂತಂದರೆ, ಆರ್ಥಿಕ ಇಲಾಖೆಗೆ ಕಳಿಸ್ತಕ್ಕಂಥ ಬೇಡಿಕೆಗಳು ಇದ್ದಾವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಮಿಡಿಯೇಟ್ ಆಗಿ ಇಲ್ಲೇ ಈಡೇರಿಸ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ನಮ್ಮ ಪಂಚ ನೌಕರರಿಗೆ ಅನುಮೋದನೆ ಕೊಡ್ತಕ್ಕಂಥ ವಿಚಾರ, ಇದು ಏನಾದರೂ ಆರ್ಥಿಕ ಇಲಾಖೆಗೆ ಹೊಡ್ತಾ ಇದೆಯಾ? ಇಲ್ಲ, ಒಂದು ಆದೇಶ ಅಷ್ಟೇ. ಎಲ್ಲ ಇಲಾಖೆ ಒಂದು ಗೌರ್ಮೆಂಟಿಂದ ಒಂದು ಆದೇಶ ಮಾಡಿ ಎಲ್ಲ 2017 ಇರ್ತಕ್ಕಂಥ ಎಲ್ಲ ನೌಕರರಿಗೆ ಒಂದು ಅನುಮೋದನೆಯನ್ನು ಕೊಡ್ರಿ ಅಂತ ಒಂದು ಆದೇಶ ಮಾಡಿದರೆ ಇದಕ್ಕೆ ಆರ್ಥಿಕ ಇಲಾಖೆಯಿಂದ ಏನಾದರೂ ಹೊಡ್ತಾ ಇದೆಯಾ? ಇದರಿಂದ ಎಷ್ಟು ನೊಂದು ಬೆಂದಿರ್ತಕ್ಕಂಥ ನಮ್ಮ ಪಂಚ ನೌಕರರು, ಬಿಲ್ ಕಲೆಕ್ಟರ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಸ್ವೀಪರ್ಸ್ ಇರ್ಬೋದು, ವಾಟರ್ಮನ್ ಇರ್ಬೋದು, ಜವಾನ್ರು ಇರ್ಬೋದು, ಇವರಿಗೆ ಅನುಮೋದನೆ ಕೊಟ್ಟರೆ ಅವರಿಗೊಂದು ಮನಸ್ತೃಪ್ತಿ, ನಾವು ಒಂದು ಅನುಮೋದನೆ ಪಡ್ಕೊಂಡ್ವಿ, ಈ ಹಂತದಲ್ಲಿ ನಾವೊಂದು ಅನುಮೋದನೆ ಆದ್ವಿ ಅನ್ನೋ ಅವರೊಂದು ವಿಚಾರ ಬರುತ್ತೆ. ಸುಮ್ಮನೆ ಬಂದು ಆರ್ಥಿಕ ಇಲಾಖೆಯಲ್ಲಿ ನಾವು ಅದನ್ನು ಚರ್ಚೆ ಮಾಡಬೇಕು. ಕೆಲವೊಂದಿಷ್ಟು ಇಲ್ಲೇ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮ್ಮ ನೌಕರರು ಇನ್ನೂ ಸಂತೋಷದಿಂದ ಈ ಸಂತೋಷದಿಂದ ಊಟ ಮಾಡ್ತಿದ್ರು. ಕೆಲವೊಂದು ನೋವಿನಿಂದ ಈಗ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂತಂದರೆ ಸಂಘಟನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿ ಜಿಲ್ಲೆಗೆ ಹೋಗಿ ನಾವು ಸಂಘಟನೆ ಮಾಡಿದ್ದೀವಿ, ನೌಕರರ ಕಷ್ಟವನ್ನು ನಾವು ಆಲಿಸಿದ್ದೀವಿ. ಪಂಚ ನೌಕರರ ಕಷ್ಟ ಎಷ್ಟು ಮಟ್ಟಕ್ಕೆ ತೆಳಗಿಳಿದಿದೆ ಅಂತಂದರೆ, ಸರ್ ಒಂದೊಂದು ಪಂಚಾಯಿತಿಯಲ್ಲಿ ವಾಟರ್ಮನ್ಗಳಿಗೆ ಪಗಾರ ಸಾಲದೆ ಅವರು ರೇಷನ್ನು, ಈಗ ಮೊನ್ನೆ ರೇಷನ್ ಒಂದು ಏನೋ ಇಲಾಖೆಯಿಂದ ಹೊರಡಿಸಿದ್ರು, ಅದೊಂದು ಹೋರಾಟಕ್ಕೆ ಅದೊಂದು ಜಯ ಸಿಕ್ತು, ರೇಷನ್ ಕಾರ್ಡಲ್ಲಿ ನಮ್ಮ ಹೆಸರು ಸೇರಿಸ್ರಿ ಅಂತ. ಅದರಿಂದ ಎಷ್ಟೋ ಜನರು ರೇಷನ್ ಕಾರ್ಡಲ್ಲಿ ಅವ್ರ ಹೆಸರುಗಳಲ್ಲಿಲ್ಲ, ತಿನ್ನಕ್ಕೆ ಅನ್ನನೂ ಸಹಿತ ಇರಲಿಲ್ಲ ನಮ್ಮ ಪಂಚ ನೌಕರರಲ್ಲಿ. ಇದನ್ನು ದಯವಿಟ್ಟು ಸರ್ಕಾರ ಗಮನಿಸಬೇಕು. ಎಷ್ಟೋ ನೌಕರರು ನಾವು ಹೋದಾಗ, ಸರ್ ನಮ್ಮದು 16-15 ತಿಂಗಳ ಪಗಾರ ಇದೆ, 18 ತಿಂಗಳ ಪಗಾರ ಇದೆ, ಇದನ್ನೆಲ್ಲ ಸರ್ ನಾವು ಎಷ್ಟು ಶೋಚನೀಯ ಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತಂದರೆ, ಸರ್ ನಮಗೆ ಕೆಲಸನೇ ಬೇಡ, ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಕೆಲವೊಂದಿಷ್ಟು ನೌಕರರು ನಮ್ಮ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿದಂಥ ಉದಾಹರಣೆಗಳಿವೆ. ಇಷ್ಟು ನಾವು ನೊಂದು ಬೆಂದು ಗೌರ್ಮೆಂಟಿಗೆ ನಾವೊಂದು ಬೇಡಿಕೆಗಳನ್ನಿಟ್ಟರೆ, ಒಂದು ಸಣ್ಣ ಒಂದು ಬೇಡಿಕೆ ಸರ್ಕಾರಕ್ಕೆ ಅದೇನು ದೊಡ್ಡ ಹೊಡ್ತಾ ಅಲ್ಲ, 236 ಕೋಟಿ ರೂಪಾಯಿ ಸೇವಾ ಹಿರಿತನದ್ದು ದೊಡ್ಡ ಹೊಡ್ತಾ ಅಲ್ಲ. ಅದನ್ನು ತಾವು ಈಡೇರಿಸಿದ್ರೆ ಎಷ್ಟೋ ನೊಂದ ಜೀವಿಗಳು ಪಂಚ ನೌಕರರು ಸಂತೋಷದಿಂದ ಅದನ್ನು ಒಪ್ಕೊಂತಿದ್ರು. FD ಯಲ್ಲಿದೆ, ಅದು ಆಲ್ರೆಡಿ 8 ತಿಂಗಳಿಂದ ನಮ್ಮ ನೌಕರರು ಅದರಿಂದ ಬೆನ್ನೆತ್ತಿದ್ದಾರೆ, ಹೊಡೆದಾಡಿದ್ದಾರೆ. ಅದನ್ನೊಂದು ಆರ್ಡರ್ ಮಾಡಿಸಿ ಸರ್. ಎಷ್ಟೋ ಹಿರಿಕರು, ಕೆಲವೊಂದು ಹಿರಿಕರು ಅಧಿಕಾರಿಗಳನ್ನು ಕೈ ಮುಗಿದು ಬೇಡ್ಕೊಂಡಿದ್ದಾರೆ, ಸರ್ ನಾವು ನೌಕರರು ತುಂಬ ಪರಿಸ್ಥಿತಿ ಕೆಟ್ಟಿದೆ, ಎಷ್ಟೋ ಜನರಿಗೆ ಅನ್ನ ಇಲ್ಲ ಸರ್, ದಯವಿಟ್ಟು ಇದೊಂದು ಬೇಡಿಕೆ ಈಡೇರಿಸಿ ಸರ್, ನಮಗೆಲ್ಲರಿಗೂ ನಿಮ್ಮಿಂದ ಅನ್ನ ಸಿಕ್ಕಂಗಾಗುತ್ತೆ, ನಾವು ನಿಮಗೆ ಯಾವತ್ತೂ ಚಿರಋಣಿ ಆಗಿರ್ತೀವಿ, ಇಲಾಖೆಯಿಂದ ಕೆಲಸವನ್ನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀವಿ ಸರ್, ನಾವು ಹಗಲು ಇರಲು ನಿಮಗೋಸ್ಕರ ಇಲಾಖೆಗೋಸ್ಕರ ದುಡಿತಾ ಇದ್ದೀವಿ, ಹಗಲು ಇರಲು ದುಡಿಯೋಕ್ಕೋಸ್ಕರ ಕೇವಲ ಒಂದು ಆರ್ಥಿಕ ಭದ್ರತೆಯನ್ನು ಕೊಡಿ ಸರ್, ನಿಮ್ಮ ಒಂದು ಆದೇಶದಿಂದ ನಾವು 3 ಹೊತ್ತು ಸಂತೃಪ್ತಿಯಿಂದ ಊಟ ಮಾಡ್ತೀವಿ ಅಂತ ಕೇಳಿದ್ದು ಇದು ತಪ್ಪ ನೌಕರರೇ? ತಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಈಗ ನಾವು ಕೆಲವೊಂದು ಸಂಘಟನೆಗಳನ್ನು ನಂಬಿ ಹರಿದು ಹಂಚಿ ಹೋಗಿದ್ವಿ. ಈ ಥರ ಒಂದು ವೇದಿಕೆ ಯಾವತ್ತೂ ಇತಿಹಾಸದಲ್ಲೇ ಸೃಷ್ಟಿಯಾಗಿರಲಿಲ್ಲ. ಪ್ರಪ್ರಥಮ ಬಾರಿಗೆ 11 ವೃಂದ ಸಂಘಗಳು ಸೇರಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ. ಇದು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಅಭಿ ಪಿಕ್ಚರ್ ಬಾಕಿ ಹೇ. ಇದು ಒಂದು ಹಂತದ ಹೋರಾಟದ್ದು ಆಗಿದೆ. ಈಗ ಸದ್ಯ ಒಬ್ಬ ಅಧಿಕಾರಿಗಳು ಬಂದೋಗಿದ್ದಾರೆ, ಸಚಿವರು ಬರೋ ತನಕ ನಮ್ಮ ಹೋರಾಟ ನಿಲ್ಲಬಾರ್ದು ಅಂತ ಈಗಾಗಲೇ ಎಲ್ಲ ರಾಜ್ಯಾಧ್ಯಕ್ಷರುಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸಚಿವರು ಬರೋ ತನಕ ಎಷ್ಟೋ ಹೊತ್ತು ಇಷ್ಟು ದಿನ ಉಪವಾಸ ಇದ್ದೀರಾ ಪಂಚ ನೌಕರರು ಮತ್ತು ಎಲ್ಲರೂ ಏನು ಬೇಡಿಕೆ ಇಟ್ಟಿದ್ದಾರೆ, ಎಲ್ಲರೂ ಒಂದರಿಂದ ನೊಂದಿದ್ದೀವಿ, ಬೆಂದಿದ್ದೀವಿ. ಎಲ್ಲ ನೌಕರರು ಈಗ ಒಂದೊಂದು ಬೇಡಿಕೆ ಇಟ್ಕೊಂಡ್ರೆ ಪ್ರಮೋಷನ್ ಕೊಟ್ಟರೆ ಅದೆಲ್ಲ ರಿಯಲ್ ಪ್ರೊಸೆಸ್ಸು. PDOದಿಂದ ಮೇಲೆ ಕಾರ್ಯದರ್ಶಿಗಳಿಂದ ಗ್ರೇಡ್ 1ಗೆ, ಗ್ರೇಡ್ 1ನಿಂದ ಕಾರ್ಯದರ್ಶಿಗೆ ಇದು ಈ ಪ್ರಮೋಷನ್ಗಳನ್ನು ಕೊಟ್ಟರೆ ಇದು ಯಾವಾಗಲೂ ಕೊಡ್ತಕ್ಕಂಥ ಪ್ರೊಸೆಸ್ಸೇ, ಏನಿದು ಹೊಸದಾಗಿ ಏನು ಕೇಳ್ತಿಲ್ಲ. ಎಲ್ಲ ಬೇಡಿಕೆಗಳು ಕಾಮನ್ ಆಗಿರ್ತಕ್ಕಂಥವು. ಅದನ್ನು ಜಸ್ಟ್ ಆದೇಶ ಮಾಡಿದರೆ ಎಷ್ಟೋ ನೌಕರರ ಒಂದು ಬೇಡಿಕೆ ಈಡೇರಿದಂತಾಗುತ್ತೆ. ಅದನ್ನು ಇಲ್ಲೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಯಾಕೆ ಅವರು ಮಾಡಲಿಲ್ಲ ಅನ್ನೋದೇ ನಮಗೆ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬಟ್ ಇಲ್ಲಿಗೆ ಇದು ಸುಮ್ಮನೆ ಆಗಬಾರ್ದು.
ನಿರಂತರವಾಗಿ ಹೋರಾಟ ನಡಿಬೇಕು. ಇಲ್ಲಿವರೆಗೂ 30-40 ವರ್ಷದಿಂದ ಪಂಚ ನೌಕರರು ಉಪವಾಸನೆ ಒಂದು ಹೊತ್ತು 2 ಹೊತ್ತು ಊಟ ಬಿಟ್ಟು ತಮ್ಮೆಲ್ಲ ನೌಕರಿಯನ್ನು ಮಾಡಿದ್ದೀರಾ. ಇನ್ನು 2 ದಿನದ ಊಟ ಬಿಟ್ಟು ಇದನ್ನು ಹೋರಾಟ ಮಾಡಿದರೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಇದನ್ನು ಹೋರಾಟ ಮಾಡಲೇಬೇಕು. ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ, ಸ್ವಾಮಿ ವಿವೇಕಾನಂದರು ಒಂದು ಮಾತಾಡಿದ್ದಾರೆ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈಗಾಗಲೇ ಎದ್ದಾಗಿದೆ, ಇನ್ನು ಬಾಕಿ ಇರೋದೊಂದೇ, ಗುರಿ ಮುಟ್ಟುವ ತನಕ ನಾವು ಕುತ್ಕೋಬಾರ್ದು. ಗುರಿ ಮುಟ್ತೀವಿ. ಈ ಕೂಗು ಸರ್ಕಾರಕ್ಕೆ ಧ್ವನಿಯಾಗಿ ಹೋಗಬೇಕು. ನಮ್ಮೆಲ್ಲರ ಕೂಗು ಅವರಿಗೆ ಕೇಳಿಸ್ಬೇಕು. ಅದನ್ನು ಕೇಳಿಸಿ ದಯವಿಟ್ಟು ಸಚಿವರು ಆದಷ್ಟು ಬೇಗ ಬಂದು ನಮ್ಮ ನೌಕರರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಿದ್ರೆ ತಮ್ಮನ್ನು ತಲೆ ಮೇಲೆ ಇಟ್ಕೊಂಡು ನಿಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ ಅಂತ ಅವರಿಗೆ ಭರವಸೆಯನ್ನು ಕೊಡ್ತಾ, ಮತ್ತೊಮ್ಮೆ ಈ ಎಲ್ಲ ವೇದಿಕೆಗೆ ಈ ಮಾತನ್ನು ಅರ್ಪಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲ ನಮ್ಮ ಪಂಚನೌಕರರು ಯಾರು ಊಟ ಮಾಡ್ಕೊಂಬಂತ ಬಂದಿದ್ದೀರಾ, ಊಟಕ್ಕೆ ಹೋಗಿದ್ದೀರಾ, ದಯವಿಟ್ಟು ಆದ ನಂತರ ನೀವು ಎಲ್ಲೆಲ್ಲಿ ಕೂತಿದ್ರಿ ಅಲ್ಲಿಗೆ ಬಂದು ಕೂರ್ಬೇಕು. ನಮ್ಮ ಹೋರಾಟ ಇನ್ನೂ ನಿಂತಿಲ್ಲ. ಹೋರಾಟದ ಹೆಜ್ಜೆ ಈಗ ಪ್ರಾರಂಭ. ದಯವಿಟ್ಟು ಯಾರು ಊಟ ಆಗಿದೆ ಅವರು ನೀವೆಲ್ಲಿ ಮೊದಲು ಎಲ್ಲಿ ಕೂತಿದ್ರಿ ಈ ಪ್ರತಿಭಟನೆ ಆವರಣದಲ್ಲಿ ಅಲ್ಲೇ ಬಂದು ಕೂರ್ಬೇಕು. ದಯವಿಟ್ಟು ರಸ್ತೆಯಲ್ಲಿರೋರೆಲ್ಲ ಒಳಗಡೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಪಂಚನೌಕರರ ಬಂಧುಗಳೇ, ನಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ನಮ್ಮ ಉಗ್ರ ಹೋರಾಟ ಮುಂದೆ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಸಮಯ ಮುಂದೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ನೀವು ಎಲ್ಲಿ ಮೊದಲು ಕೂತಿದ್ರಿ ಆ ರೀತಿ ಕೂತ್ಕೊಂಡು ಶಾಂತ ರೀತಿಯಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಮುಂದೆ ಇನ್ನೂ ತುಂಬಾ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾವ ರೀತಿ ಸರ್ಕಾರಕ್ಕೆ ಮುಟ್ಟಿಸುವುದು ಅನ್ನೋ ರೀತಿಯಲ್ಲಿ ನಮ್ಮ 11 ವೃಂದದ ಮುಖಂಡರು ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಾತುಕತೆಗೆ ಕರೀತಾ ಇದ್ದಾರೆ. ಆದರೂ ಕೂಡ ನಮ್ಮ ಸಮಸ್ಯೆಯನ್ನ ಇಲ್ಲೇ ಬಂದು ಬಗೆಹರಿಸಿ ಎನ್ನುವ ದೃಷ್ಟಿಯಲ್ಲಿ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ನೌಕರರು ಈ ಶಾಂತ ರೀತಿಯಲ್ಲಿ ನೀವು ಯಾವ ರೀತಿ ಕೂತಿದ್ರಿ ಅದೇ ರೀತಿ ಕೂತ್ಕೊಂಡು ಹೋರಾಟ ಮಾಡಬೇಕು. ದಯವಿಟ್ಟು ಎಲ್ಲ ರಸ್ತೆಯಲ್ಲಿರುವಂತ ಎಲ್ಲ ಪಂಚನೌಕರರು, ಎಲ್ಲ ನೌಕರರಿಂದ ಎಲ್ಲ ವೇದಿಕೆ ಮುಂಭಾಗ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ನೌಕರರ ಬಗ್ಗೆ ಸವಿವರವಾಗಿ ಸಾಧಕ ಬಾಧಕಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಮಧುದೇಶಿ ಸಂಘಟನಾ ಕಾರ್ಯದರ್ಶಿ ಕರವಸೂಲಿಗಾರರ ಸಂಘ ಇವರಿಗೆ ಧನ್ಯವಾದಗಳು. ಈಗ PDO ಬಿ ಗ್ರೇಡ್ ಸಂಘದ ಜನರಲ್ ಸೆಕ್ರೆಟರಿ ಆದಂತಹ ವಿಶ್ವನಾಥ್ ಡಿ ರವರಿಂದ ಕೆಲವೊಂದು ಮಾತುಗಳಾಡಬೇಕಾಗಿ ವಿನಂತಿ. ಈ ಒಂದು ವೇದಿಕೆಗೆ ವೃಂದ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಈ ವೇದಿಕೆಯನ್ನ ಇಳಿದು ಈ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರುಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುಟುಂಬದ ಅಧ್ಯಕ್ಷರುಗಳು ಯಾರು ಕೂಡ ವೇದಿಕೆಯನ್ನು ಬಿಟ್ಟು ಹೋಗಬಾರ್ದು. ಹಾಗಾಗಿ ಎಲ್ಲ ಅಧ್ಯಕ್ಷರು ಇನ್ನು 5 ನಿಮಿಷದೊಳಗಡೆ ಆಗಿ ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ, ಈ ವೇದಿಕೆಯನ್ನು ಉದ್ದೇಶಿಸಿ ವಿಶ್ವನಾಥ್ ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಎಲ್ಲರನ್ನು ನೋಡಿದರೆ ಒಂದು ಸಣ್ಣ ಬೇಜಾರಿದೆ ನನಗೆ. ಏನು ಬೇಜಾರಂದರೆ, ಇವತ್ತು ನಿಮ್ಮನ್ನೆಲ್ಲರನ್ನೂ ಇಲ್ಲಿಗೆ ಬರುವಂಗೆ ಮಾಡೋಕ್ಕೆ ಏನು ಪ್ರಯತ್ನ ಪಟ್ಟಿದ್ವಿ ಆ ದಿನಗಳದ್ದು, ಇದಕ್ಕೇನು ವೆಚ್ಚವಾಗಿದೆ, ಇದಕ್ಕೆಲ್ಲ ಎಷ್ಟೊಂದು ಸಮಯಗಳನ್ನು ನಾವು ಮೀಸಲಿಟ್ಟು ಮಾಡಿದ್ವಿ ನಾವೆಲ್ಲರೂ ಸೇರಿಬಿಟ್ಟು. ಬಟ್ ಇಲ್ಲಿ ಯಾರು ಇಲ್ಲದೆ ಇರೋದು ನೋಡಿ ಏನೋ ಒಂಥರ ಬೇಜಾರು ಅನ್ನಿಸ್ತಿದೆ. ಯಾಕೆ ಬೇಜಾರು ಅನ್ನಿಸ್ತದೆ ಅಂದರೆ, ನಾವೆಲ್ಲರೂ ಇಲ್ಲಿ ಸೇರಿರೋದು ಎಲ್ಲರ ಬೇಡಿಕೆಗಳನ್ನು ಈಡೇರಿಸಲು ವಿನಃ ಇಲ್ಲಿ ಕುಂತ ವೇದಿಕೆ ಮೇಲೆ ಕುಂತವರ ಬೇಡಿಕೆಗಳಲ್ಲ, ಅವರಷ್ಟೇ ಬೇಡಿಕೆಗಳಲ್ಲ, ಎಲ್ಲರಿಗೂ ಕೂಡ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಒಂದು ದಿನದ ವೆಚ್ಚ ಏನಾಗಿದೆ, 25 ಲಕ್ಷ ರೂಪಾಯಿ ಆಗಿದೆ ಒಂದು ದಿನದ ವೆಚ್ಚ. ಅರ್ಥ ಮಾಡ್ಕೊಳ್ರಿ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ರಿ. ಫಸ್ಟು ಇದು ನಮ್ಮ ಹೋರಾಟ, ಜೊತೆಗೆ ಇದು ಬೇಡಿಕೆ ಅಲ್ಲ, ನಮ್ಮ ಹಕ್ಕು. ಹಾಗಾಗಿ ಮೊದಲು ಎಲ್ಲರೂ ದಯವಿಟ್ಟು ಕೂತ್ಕೊಳ್ರಿ. ಯಾಕೆ ಅರ್ಥ ಮಾಡ್ಕೊಳ್ರಿ, ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ನಾವಿಷ್ಟು ಜನ ಬೆಳಗ್ಗೆ ಏನು ಕುಳಿತುಕೊಂಡಿದ್ವಿ ಅದ್ಯಾವುದೂ ಹೋರಾಟ ಅಲ್ಲ. ಇನ್ನು ಮುಂದೆ ಕೂಡುವಂಥದ್ದು ನಿಜವಾದ ಹೋರಾಟ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಫಸ್ಟು ಬಂದು ದಯವಿಟ್ಟು ಕೂತ್ಕೊಳ್ರಿ. ಯಾರು ಊಟ ಮಾಡ್ಲಿಕ್ಕೆ ಹೋಗಿದ್ರೆ ಅವರು ಬಂದು ಕೂತ್ಕೊಳ್ರಿ. ಖಾಲಿ ಇದ್ರೆ ನೋಡೋರ್ಗೆ ಏನು ಮೆಸೇಜ್ ಹೋಗುತ್ತೆ, ಅಧಿಕಾರಿಗಳಿಗೆ ಏನು ಮೆಸೇಜ್ ಹೋಗುತ್ತೆ, ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಇದು ನಮ್ಮ ಬೇಡಿಕೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ನಾವು ಮೊದಲಿಲ್ಲಿ ಹಾಜರಿರಬೇಕಾಗುತ್ತೆ. ಈ ವಿಚಾರಗಳನ್ನ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಕರ್ನಾಟಕ ರಾಜ್ಯ
ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಅನ್ನುವಂಥದ್ದು ಒಂದು ಸಂಘ. ನಮ್ಮ ಸಂಘ ಏನು ಎಲ್ಲ ಸಂಘಗಳಿದ್ದಾವೆ ಆ ಸಂಘಗಳ ಪೈಕಿ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ದೀವಿ ನಾವು. ಒಂದೇ ಅಜೆಂಡಾ ಏನಪ್ಪ ಅಂದರೆ ಬಿ ಗ್ರೂಪ್ ಆಗಬೇಕು, ಪಿ ಡಿ ಒ ಹುದ್ದೆ ಬಿ ಗ್ರೂಪ್ ಆಗಬೇಕು. ಕೆಲವ್ರಿಗೆ ಅನಿಸುತ್ತೆ ಯಾಕೆ ಬಿ ಗ್ರೂಪ್ ಆಗಬೇಕು, ಪಿ ಡಿ ಒ ಹುದ್ದೆ ಯಾಕೆ ಬಿ ಗ್ರೂಪ್ ಆಗಿ ಬೇಡಿಕೆ ರೂಪದಲ್ಲಿ ಕೇಳಬೇಕು ನಾವು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ನಾವು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇದ್ದುಕೊಂಡು ನಾವು ಬರೋದಕ್ಕಿಂತ ಮುಂಚೆ ಬಿ ಗ್ರೇಡ್ ಅನ್ನುವಂಥ ವಿಚಾರ ಏನಿದೆ ಅದು ಒಂದು ಬೇಡಿಕೆಯಾಗಿತ್ತು. ನಾವು ಎಲ್ಲ ಬಂದ ನಂತರ ನಮ್ಮ ಈ ಒಂದು ಬೇಡಿಕೆ ಅಲ್ಲ, ಇದು ನಮ್ಮ ಹಕ್ಕು ಅಂತೇಳಿ ನಾವು ನಿರ್ಧಾರ ಮಾಡಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಕಳೆದ 1 ವರ್ಷದಿಂದ ಬಿ ಗ್ರೇಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ರಾಜ್ಯ ಮಟ್ಟದಲ್ಲಿ ಒಂದು ಅಟ್ಮಾಸ್ಫಿಯರ್ ಆಗಿ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಹಾಗಾದರೆ ನಾನು ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತೇನೆ, ಎಲ್ಲರಿಗೂ ಕೇಳ್ತೇನೆ, ಯಾರಂದರೆ ಎಸ್ಪೆಷಲಿ ಪಿ ಡಿ ಅವರಿಗೆ ನೆನಪಿಟ್ಟುಕೋಬೇಕು. 1 ವಾರದಿಂದ ಹಲವಾರು ಪತ್ರಿಕೆಗಳ ಮುಖಪಟದಲ್ಲಿ ನೋಡಿದಿರಿ 318 ಜನ ಪಿ ಡಿ ಒಗಳ ಅಮಾನತ್ತು. ಯಾಕಾಯ್ತಪ್ಪ ಅದು ಹೇಳ್ರಿ, ನಿಜವಾಗ್ಲೂ ಹೇಳ್ರಿ ಯಾಕಾಯ್ತು? ಎಲ್ಲರೂ ಹೇಳೋದು ಒಂದೇ ಒಂದು, ಏನಪ್ಪ ಅಂದರೆ ನಾವು ಟಾಯ್ಲೆಟ್ ಪೇಮೆಂಟ್ ಮಾಡಿಲ್ಲ ಅದಕ್ಕಾಯ್ತು. ನಿಜನಾ? ಅದೇ ಕಾರಣ ನಿಜನಾ? ನಿಜ ಕಾರಣ ಅದಾಗಿದ್ದರೆ ಯಾವ ಆ್ಯಕ್ಟ್ ಅಡಿಯಲ್ಲಿ ನಮ್ಮನ್ನು ಅಮಾನತ್ತು ಮಾಡಲಿಕ್ಕೆ ಆದೇಶ ಮಾಡಿದ್ರು? ಯಾವ ಕಾಯ್ದೆಯಲ್ಲಿ ನಮ್ಮನ್ನು ಅಮಾನತ್ತು ಮಾಡಲಿಕ್ಕೆ ಆದೇಶ ಮಾಡಿದ್ರು ಹೇಳ್ತಾರೆ ಯಾರಾದರೂ? ನಿಜವಾಗ್ಲೂ ಹೇಳಬೇಕಪ್ಪ ಅಂದರೆ ನಮ್ಮನ್ನು ಅಮಾನತ್ತು ಮಾಡಲಿಕ್ಕೆ ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದಪ್ಪ ಅಂದರೆ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ 1952 1952ರ ಕರ್ನಾಟಕ ಆರ್ಥಿಕ ಸಂಹಿತೆ ಅನುಸಾರವಾಗಿ ಒಬ್ಬರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಡಿ ಡಿ ಒ ಆಗಿದ್ದೀರಿ, ಹಣ ಸೆಳೆಯುವಂಥ ಅಧಿಕಾರಿ ಆಗಿದ್ದೀರಿ. ನೀವು ಇನ್ ಟೈಮಲ್ಲಿ ಹಣವನ್ನು ಸೆಳೆದು ಪೇಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮ ಒಂದು ಕರ್ತವ್ಯದಲ್ಲಿ ಲೋಪ ಆಗಿದೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅಮಾನತ್ತು ಆದೇಶವನ್ನು ಸೂಚನೆಯನ್ನು ನೀಡಲಾಗಿತ್ತು. ಯಾಕೆ ನಾನು ಈ KFC ವಿಚಾರ ಎಲ್ರಿಗೂ ಹೇಳ್ತಾ ಇದ್ದೀನಪ್ಪ ಅಂದರೆ ಅರ್ಥ ಮಾಡ್ಕೊಳ್ರಿ. ಕರ್ನಾಟಕ ಫೈನಾನ್ಷಿಯಲ್ ಕೋಡಲ್ಲಿ ಒಂದು ಡಿ ಡಿ ಒ ಹಣ ಸೆಳೆಯುವಂಥ ಅಧಿಕಾರ ಒಂದು ಹುದ್ದೆಗೆ ಕೊಡಬೇಕಾಗಿದ್ರೆ ಕಂಪಲ್ಸರಿ ಇಟ್ಸ್ ಮ್ಯಾಂಡೇಟ್ರಿ, ಅದು ಗೆಸ್ಟೆಡ್ ಪೋಸ್ಟ್ ಆಗಿರಲೇಬೇಕು. ಪೋಸ್ಟ್ ಗೆಸ್ಟೆಡ್ ಅಲ್ಲ, ಬಟ್ ಗೆಸ್ಟೆಡ್ ಪೋಸ್ಟ್ಗೆ ಇರ್ತಕ್ಕಂಥ ಕೆಲಸಗಳು ಮಾತ್ರ ಮಾಡಲಿಕ್ಕೆ ನಮಗೆ ವಹಿಸ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ಭಾಳ ನೆನಪಲ್ಲಿಟ್ಕೊಳ್ರಿ, ಖಜಾನೆ ಸಂಹಿತೆ ತೆಗೆದು ನೋಡ್ರಿ. ಖಜಾನೆ ಸಂಹಿತೆಯಲ್ಲಿ K2ದಲ್ಲಿ ಡೊಂಗಲನ್ನು ಯಾರಿಗೆ ಕೊಡಬೇಕಂತ ಇದೆ ಅಂದರೆ ಅದು ಕಂಪಲ್ಸರಿ ಗೆಸ್ಟೆಡ್ ಅಧಿಕಾರಿಗೆ ಕೊಡಬೇಕಂತ ಇದೆ. ಹಾಗಾದರೆ ಏನು ಗೆಸ್ಟೆಡ್ ಅಧಿಕಾರಿ ಅಂದರೆ ಗೆಸ್ಟೆಡ್ ಅಂತೇಳಿ ನಾವು ಯಾಕೆ ಕೇಳ್ತಾ ಇದ್ದೀವಪ್ಪ ಅಂದರೆ ನಮಗೆ ಫಸ್ಟ್ ಕ್ಲಿಯರ್ ಕಟಾಗಿ ಗೊತ್ತಿರಬೇಕು. ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಗೊತ್ತಿರಬೇಕು ನಮಗೆ. ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಏನು ಹೇಳ್ತಪ್ಪ ಅಂದರೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ 1 ವರ್ಷದಲ್ಲಿ ಖರ್ಚು ಮಾಡಬೇಕಾದಂಥ ಕನಿಷ್ಠ ಕಾಂಟಿಜೆನ್ಸಿ ಅಮೌಂಟು 1 ಲಕ್ಷ. ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಿಂತ ಕೆಳಗಿನ ಅಧಿಕಾರಿ ಖರ್ಚು ಮಾಡಬೇಕಾದಂಥ ಕನಿಷ್ಠ ಮೊತ್ತ 20,000. ಪಿ ಡಿ ಒಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ ಎಷ್ಟು ಖರ್ಚು ಮಾಡ್ತಾರಪ್ಪ? 20,000 ಮಾಡ್ತಾರ ವರ್ಷಕ್ಕೆ? ಲೆಕ್ಕನೇ ಇಲ್ಲ. ಯಾವಾಗ ಯಾವ ಅನುದಾನ ಬರ್ತದೋ ಯಾವುದಕ್ಕೆ ಯಾವ ಕೆಲಸ ಹೇಳ್ತಾರೋ ಗೊತ್ತೇ ಇಲ್ಲ. ಅಷ್ಟೊಂದು ಭಾರವನ್ನು ಪಿ ಡಿ ಒಗಳ ಮೇಲೆ ಹೊರಿಸ್ತಾ ಇದ್ದೀರಿ ನೀವು. ಅಧಿಕಾರಿಯನ್ನು ಬಿ ಗ್ರೇಡ್ ಮಾಡ್ರಿ ಅಂದರೆ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆ ನಮ್ಗೆ ಇಷ್ಟೊಂದು ಭಾರ ಹೊರಿಸ್ತಾ ಇದ್ದೀರಿ? ನಾವು ಸಿ ಗ್ರೇಡ್ ಎಲ್ಲ ಇರ್ಲಿಕ್ಕೆ ತಯಾರಿದ್ದೀವಿ. ನಮಗೇನು ಬಿ ಗ್ರೇಡ್ ಬೇಕಂತಾನೆ ಇಲ್ಲ, ಸಿ ಗ್ರೇಡ್ ಎಲ್ಲ ಇರ್ತೀವಿ. ನಮಗೆ ಒಂದು ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಇವತ್ತಿನವರೆಗೂ ರಾಜ್ಯದಲ್ಲಿ 43 ಇಲಾಖೆಗಳಿದ್ದಾವೆ. 43 ಇಲಾಖೆಗಳಲ್ಲಿ ಪಿ ಡಿ ಒ ಹುದ್ದೆಗೆ ಸರಿ ಸಮಾನವಾದಂಥ ಇತರ ಇಲಾಖೆ ಹುದ್ದೆಗಳಲ್ಲಿ ಏನು ಕೆಲಸಗಳಿದ್ದಾವೆ ಅಷ್ಟೇ ಕೆಲಸ ಮಾಡ್ತೀವಿ, ಅಷ್ಟೇ ಕೊಟ್ಬಿಡ್ರಿ. ನಮಗೆ ಹೆಚ್ಚಿನ ಕೆಲಸ ಯಾಕೆ ಕೊಡ್ತಾ ಇದ್ದೀರಿ? ನಮಗೆ ಭಾರ ಹೆಚ್ಚಿನ ಕೆಲಸ ಕೊಟ್ಟಿದ್ದಕ್ಕೆ ಏನೇನು ಪ್ರಭಾವ ಆಗಿರೆ? 163 ಜನ ಪಿ ಡಿ ಒಗಳು ಮರಣ ಹೊಂದಿದ್ದಾರೆ ಇವತ್ತಿಗೆ. 163 ಜನ ಪಿ ಡಿ ಒಗಳು 2011ರಿಂದ ಇವತ್ತಿನ ದಿನಾಂಕದವರೆಗೂ 163 ಜನ ಪಿ ಡಿ ಒಗಳು ಮರಣ ಹೊಂದಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ 23 ಜನ ಜನವರಿ ತಿಂಗಳಿಂದ ಅಪ್ ಟು ಪ್ರೆಸೆಂಟ್ ದಿನವರೆಗೂ 23 ಜನ ಪಿ ಡಿ ಒಗಳು 8 ತಿಂಗಳಲ್ಲಿ ಸತ್ತಿದ್ದಾರೆ. ಅಂದರೆ ವರ್ಷಕ್ಕೆ 9 ಜನ ಪಿ ಡಿ ಒಗಳು ಸಾಯ್ತಾ ಇದ್ದೇವೆ. ವರ್ಷಕ್ಕೆ 5 ಜನ ಪಿ ಡಿ ಒಗಳ ಮೇಲೆ ಹಲ್ಲೆಗಳು ನಡೀತಾ ಇದೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಜವಾಬ್ದಾರಿ ಯಾರು? ನಾವು ಯಾರನ್ನ ಕೇಳಬೇಕು? ಸರ್ಕಾರನೇ ಕೇಳಬೇಕು. ಏನು ಮಾಡಿದ್ವಿ? ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಸಾವುಗಳಾಗ್ತಾ ಇದೆ ಅನ್ನುವಂಥ ಅಧಿಕೃತ ಅಂಕಿಅಂಶಗಳ ಸಮೇತ ನಾವು ವರದಿ ಕೊಟ್ಟಿವಿ. ಎಷ್ಟು ವರದಿ ಕೊಟ್ಟಿವಿ ಅಂದರೆ ಇಷ್ಟು ವರದಿ ಕೊಟ್ಟಿದ್ವಿ. 10 ಸುಮಾರು ನಮ್ಮ ಸಂಘದಿಂದ 10 ಕೊಟ್ಟಿದ್ದೀವಿ. ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು 20-25 ವರದಿಗಳು ಕೊಟ್ಟಿವಿ. ಏನೂ ಇಲ್ಲ. ಇವತ್ತೇನೋ ಕಡಿತ ಮೂವ್ ಆಗ್ತಾ ಇದೆ ಅಂತೇಳಿ ನೆನ್ಪಿಟ್ಕೊಳ್ರಿ. ದಯವಿಟ್ಟು ಹೇಳ್ತೀನಿ, ಸತ್ತಂಥ 163 ಜನರಲ್ಲಿ
80 ಜನ 40 ವರ್ಷದ ವಯಸ್ಸಿನ ಒಳಗಿನ ಪಿ ಡಿ ಒ ಮಿತ್ರರು ಅಂದ್ರೆ ನಾವು ಸಾಯಕ್ಕೆ ಬರ್ತಾ ಇದೀವ ಇಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ರಿ ನೀವು. ಯಾಕೆ ಇಷ್ಟೊಂದು ಈ ಮಾತನ್ನು ಹೇಳ್ತಾ ಇದ್ದೀನಂದ್ರೆ 80 ಜನ ಪಿ ಡಿ ಒಗಳು 40 ವರ್ಷದ ಒಳಗಡೆ ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು. ಆ ವ್ಯವಸ್ಥೆಯಲ್ಲಿನ ನ್ಯೂನ್ಯತೆಗಳನ್ನು ಕೇಳಲಿಕ್ಕೆ ನಾವು ಬಂದಿರೋದಿಲ್ಲಿ. ಬಂದಂತರ ನಾವು ಎದ್ದೋಗ್ತಾ ಹೋದ್ರೆ ಅದನ್ನ ಕೇಳೋಂಥವ್ರು ಯಾರು? ನಾಳೆ ನಿಮ್ಮ ಮಕ್ಳು ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ಇವತ್ತೇನು ವೃಂದ ಸಂಘಗಳೇನು ನಾವೆಲ್ಲರೂ ಸೇರಿದ್ದೀವಿ ಅವರಲ್ಲೇ ನಾಳೆ ಬಂದು ಪಿ ಡಿ ಒ ಆಗಿ ಜವಾಬ್ದಾರಿ ತೊಗೊಂಡು ಕೂತ್ಕೊಳ್ತೀವಿ. ಅಂಥ ಸಂದರ್ಭದಲ್ಲಿ ಇಷ್ಟೊಂದು ಒತ್ತಡದ ಕೆಲಸಗಳು ಉಂಟಾಗ್ತಾ ಇದ್ದು ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇದರ ಜೊತೆಗೆ ಒಟ್ಟು 459 ಜನ ಪಂಚ ನೌಕರರ ಮರಣ ಹೊಂದಿದ್ದಾರೆ. ಇವತ್ತಿನ ಡೇಟಿಗೆ ಒಟ್ಟು 459 ಜನ ಪಂಚ ನೌಕರರ ಮರಣ ಹೊಂದಿದ್ದಾರೆ. ಇದರ ಜೊತೆಗೆ ಪಿ ಡಿ ಒಗಳಲ್ಲಿ ಒಂದು ನೆನ್ಪಿಟ್ಕೊಳ್ರೆ, ಹಲ್ಲೆಗಳು 106 ಪ್ರಕರಣಗಳಾಗಿದ್ದರೆ 162 ಜನ ಪಿ ಡಿ ಒಗಳು ಸಾಯ್ತಾ ಇದ್ದಾರೆ. 43 ಜನ ಪಿ ಡಿ ಒಗಳು ರಾಜೀನಾಮೆಯನ್ನು ನೀಡಿದ್ದಾರೆ ಹುದ್ದೆಗೆ. ಬೇಡಪ್ಪ ಸಾಕು, ನಮಗೆ ಈ ಹುದ್ದೆನ ಬೇಡ, ಹೋಗ್ಬಿಡೋಣ ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅನಾರೋಗ್ಯದಿಂದ 53 ಜನ ಸತ್ತಿದ್ದಾರೆ. ಹಾರ್ಟ್ ಅಟ್ಯಾಕಿಂದ 36 ಜನ ಸತ್ತಿದ್ದಾರೆ. ಅಪಘಾತದಿಂದ 26 ಜನ ಸತ್ತರೆ 14 ಜನ ಪಿ ಡಿ ಒಗಳು ಈ ನೌಕರಿ ಬೇಡ ಅಂತ ಉರ್ಲಾಕೊಂಡಿದ್ದಾರೆ, ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 ಪಿ ಡಿ ಒಗಳ ಕೊಲೆ ಆಗಿದೆ ರಾಜ್ಯದಲ್ಲಿ. ಇಷ್ಟೊಂದು ಪ್ರಕರಣಗಳು ಯಾವ ಇಲಾಖೆಯಲ್ಲಿ ಇದೆ ನನಗೆ ತೋರಿಸಿ. 43 ಇಲಾಖೆಗಳಲ್ಲಿ ಯಾವ ಇಲಾಖೆಗಳಲ್ಲಿ ಇಷ್ಟೊಂದು ಪ್ರಕರಣಗಳಿಲ್ಲ. ಇದಕ್ಕೆ ಕಾರಣ ಏನು? ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು. ಇಂಥ ನ್ಯೂನ್ಯತೆಗಳು, ಇಂಥ ಕಾರ್ಯಭಾರಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕೇಳಲಿಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಇವತ್ತು ದಿನ ನಿಜವಾಗ್ಲೂ ಕೇಳೋದಾದ್ರೆ ಈ ವೇದಿಕೆ ಮೂಲಕ ನೀವು ಸರ್ಕಾರವನ್ನು ಕೇಳ್ರಿ, ಅದು ಬಗೆಹರಿಯುತ್ತೆ. ನಾವೆಲ್ಲರೂ ಒಟ್ಟಾಗಿ ಕೇಳೋದ್ರಿಂದ ಪರಿಹಾರ ಸಿಗುತ್ತೆ ವಿನ ನಾವೆಲ್ಲ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಅಲ್ಲೇ ಡಿಸೈಡ್ ಮಾಡೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಆಗಲ್ಲ. ನಾನು ಎಷ್ಟೋ ಜನರನ್ನು ನೋಡ್ತಿರ್ತೀನಿ. ಏನಾಗುತ್ತಪ್ಪ ಅಂದರೆ, ಈ ಯಾರಾದರೂ ಒಬ್ರು ಪಿ ಡಿ ಎಸ್ ಹತ್ತಿದ ತಕ್ಷಣ ನಮ್ಮವ್ರು ಏನು ಮಾಡ್ತಾರಂದ್ರೆ RIP ರಿಪ್ ಅಂತ ಮೆಸೇಜ್ ಹಾಕ್ತಾರೆ. ಸಂತಾಪ, ರಿಪ್ 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 ರಿಪ್. ಎಲ್ಲಿವರೆಗೆ ರಿಪ್ ಅಂದರೆ ಬೆಳಗ್ಗೆಯಿಂದ ಮಣ್ಣು ಆಗೋವರೆಗೆ ರಿಪ್ ಅಂತಾರೆ. ಮರುದಿನ ಹೋಗಿ ಮತ್ತೆ ಅದೇ ಜಾಗ ಕೂತು ಏನೋ ಮರ್ತೋಗಿತಾರೆ. ಯಾರು? ನಮ್ಮ ಪಿ ಡಿ ಒರು ರೇ. ಸತ್ತಾಗ ರಿಪ್ಪನ ಬದಲು ಇದ್ದಾಗ ಜೊತೆಗೆ ನಿಲ್ರಿ. ಬರ್ರಿ, ಇವತ್ತು ವೇದಿಕೆ ಇದೆ, ಬರ್ರಿ, ಎಲ್ಲರ ಜೊತೆಗೆ ಬಂದು ಇಲ್ಲಿ ಜೊತೆಗಿಲ್ರಿ. ಮನುಷ್ಯತ್ವ, ಮಾನವೀಯತೆ ಅನ್ನೋದು ನಮ್ಮ ಹತ್ರ ಇಲ್ಲಪ್ಪ ಅಂದರೆ ಯಾವ ನೌಕರಿ ಮಾಡಿದ್ರು ಅದು ವೇಸ್ಟೇ. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅಂದರೆ, ಎಲ್ಲರ ನೌಕರರು ಇವತ್ತೇನು ನಾವು ಒಗ್ಗಟ್ಟಾಗಿ ಬಂದಿದ್ದೀವಿ, 11 ವೃಂದ ಸಂಘಗಳ ನೌಕರರು ಒಗ್ಗಟ್ಟಾಗಿದ್ದೀವಿ. ಇದರ ಅರ್ಥ ಏನಂದರೆ, ರಾಜ್ಯ ಮಟ್ಟದಲ್ಲಿ ನೆನ್ಪಿಟ್ಕೊಳ್ರಿ, ಪಂಚಾಯತ್ ರಾಜ್ ಇತಿಹಾಸದಲ್ಲಿ ಬೇಲೂರು ಘೋಷಣೆ ಎಲ್ಲರಿಗೂ ನೆನಪಿರಬೇಕು. ಆ ಬೇಲೂರು ಘೋಷಣೆ ಇತಿಹಾಸ ಪುಟ ಸೇರಿದೆ. ಅಂತ ಇತಿಹಾಸವನ್ನು ಇವತ್ತು ನಾವಿಲ್ಲಿ ಸೃಷ್ಟಿ ಮಾಡಬೇಕಾಗಿದೆ. ಸೃಷ್ಟಿ ಮಾಡಬೇಕಪ್ಪ ಅಂದರೆ ನಮ್ಗೆ ಎಲ್ಲರೂ ಬಂದಿಲ್ಲಿ ಕೂಡಬೇಕು. ಅದು ಭಾಳ ಇಂಪಾರ್ಟೆಂಟ್ ನಮಗೆ, ಅದು ಮೇಜರ್ ಇಂಪಾರ್ಟೆಂಟು. ನೆನ್ಪಿಟ್ಕೊಳ್ರಿ. ಇದಾದ ನಂತರ ನಾನು ಮತ್ತೆ ಹಾಗೇನು ಬರ್ತಾ ಇದ್ದೀನಿ ಬಿ ಗ್ರೇಡ್ ವಿಚಾರಕ್ಕೆ. ಯಾಕೆ ನಾವು ಎಲ್ಲವನ್ನು ಬಿ ಗ್ರೇಡ್ ಕೇಳ್ತಾ ಇದ್ದೀವಿ? ನೆನ್ಪಿಟ್ಕೊಳ್ರಿ, ರಾಜ್ಯದಲ್ಲಿ 43 ಇಲಾಖೆಗಳಿದ್ದಾವೆ. 43 ಇಲಾಖೆಗಳಲ್ಲಿ ಯಾವ ಇಲಾಖೆ ರೀ ಹೈಯೆಸ್ಟ್ ಆ್ಯಕ್ಟ್ಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಇಲಾಖೆ ಯಾವುದಾದ್ರೂ ಇದ್ರೆ ಅದು RDPR ಇಲಾಖೆ. ಅತಿ ಹೆಚ್ಚು ಆ್ಯಕ್ಟ್ಗಳನ್ನು ಯಾರಾದರೂ ಊರಲ್ಲಿ ಚೈಲ್ಡ್ ಮ್ಯಾರೇಜ್ ಆದರೆ ಆಯಿತು, ಪಂಚಾಯತನ್ನು ಕೇಳ್ತಾರೆ. ಶಾಲೆ ಬಿಟ್ಟ ಮಗುವನ್ನು ಶಾಲೆಗೆ ಹೋಗಿಲ್ಲ ಅಂದರೆ ಸರ್ವೆ ಮಾಡ್ರಿ ಪಂಚಾಯತಿಗೆ ಅಂತ ಕೇಳ್ತಾರೆ. ಅರಣ್ಯ ಹಕ್ಕು ಕಾಯ್ದೆ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸಂಬಂಧಪಟ್ಟವರಿಗೆ ಆ ಹಕ್ಕನ್ನು ಒದಗಿಸಿಕೊಡ್ಲಿಕ್ಕೆ ಪೂರಕ ದಾಖಲೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಅದೇ ಪಂಚಾಯತಿಗಿದೆ. MGR ಆ್ಯಕ್ಟ್, ಅದು ಕೂಡ ಒಂದೇ ಆ್ಯಕ್ಟ್. ಜನರಿಗೆ 100 ದಿನದಲ್ಲಿ ಕೆಲಸ ಕೊಟ್ಟಿಲ್ಲ ಅಂದರೆ ಯಾರನ್ನು ಕೇಳ್ತಾರೆ? ಪಂಚಾಯತಿನ ಕೇಳ್ತಾರೆ. ಇಷ್ಟೊಂದು ಆ್ಯಕ್ಟ್ಗಳನ್ನು ನಮಗೆ ಕೊಟ್ಟಿದ್ದಾರೆ, ಇಷ್ಟೊಂದು ಭಾರಗಳನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಇದನ್ನು ಪ್ರಶ್ನೆ ಮಾಡ್ತಲ್ಲ, ಸುಮ್ಮನೆ ಒತ್ಕೊಂಡು ಹೋಯ್ತಾ ಇದ್ದೀವಿ. ಹೆಂಗಾಗಿದಪ್ಪ ಅಂದ್ರೆ ಒಂಥರ AI ಥರ ಇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಏನಾರ ಕೊಡ್ರಪ್ಪ ಮಾಡ್ತೀವಿ. ನನಗೆ ಹಂಗಾಗಿ ಈ ಕಾನ್ಸೆಪ್ಟ್ ಬಂದಾಗ ಒಂದು ತಲೆಯಲ್ಲಿ ಬರ್ತದೆ. ಏನು ಮಾಡ್ಬೇಕಂದ್ರೆ, ನಮ್ಮ DO ಮತ್ತು PDO ಅವ್ರಿಗೆ ಒಂದು ಎಡಗೈಗೆ ಒಂದು ತಂಬು, ಒಂದು ಸ್ಕ್ಯಾನರು, ಒಂದು ಕಂಪ್ಯೂಟ್ರು ತಲೆ ಮೇಲೆ ಕಟ್ಟಿ ಊರಾಗ ಕಳಿಸ್ಬಿಟ್ರೆ ಎಲ್ಲ ಕೆಲಸ ಆಗ್ಬಿಡ್ತಾವನಂತೀನಿ ನಾನು. ಆ ಲೆವೆಲ್ಗೆ ವ್ಯವಸ್ಥೆ ಅನ್ನೋದು ಏನಾಗಿದೆ, ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, PDOಗಳಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾನು ಒಂದು ನೈಜ ಘಟನೆ ಹೇಳ್ತೀನಿ. ಒಂದು ತಿಪ್ಪೆಯನ್ನು ಊರಲ್ಲಿ ನೀವು ತೆಗಿಸ್ಲಿಕ್ಕೆ ಹೋಗ್ರಿ, ಒಂದು ತಿಪ್ಪೆನ ತೆಗಿಸ್ಲಿಕ್ಕೆ ಹೋಗ್ರಿ, ನಿಮಗೆ ಕ್ಯಾರೆ ಅನ್ನಲ್ಲ. ಅದೇ ಒಬ್ಬರು ಪೊಲೀಸರು ಹೋಗ್ಲಿ, ಒಬ್ಬರು ಮಾಮೂಲಿ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ನಿಂತರೆ ತೆಗಿತಾರೆ, ಜನ ಹಂಚ್ತಾರೆ. PDOಗಳು ಅಂತಲ್ಲ. ರೀಸನ್ ಏನು? ಅಂಜಲಿ ಅಂತ ಅಲ್ಲ ಉದ್ದೇಶ ನಂದು. ರೀಸನ್ ಏನಂದರೆ, ಎಲ್ಲರೂ ಅರ್ಥ ಮಾಡ್ಕೋಬೇಕು. PDOಗಳಿಗೆ ಅಧಿಕಾರ ಕೊಟ್ಟಿಲ್ಲ, ಜವಾಬ್ದಾರಿಗಳನ್ನು ಕೊಟ್ಟಿದೆ ಸರ್ಕಾರ. ಜವಾಬ್ದಾರಿಗಳ ಕಾರ್ಯಗಳನ್ನು ಕೊಟ್ಟಿದೆ, ಅದನ್ನು ಮಾಡ್ರಪ್ಪ. ತಿಪ್ಪಿ ಸಗ್ದೋದು ಜವಾಬ್ದಾರಿ, ಅಧಿಕಾರ ಅಲ್ಲ.
ತಿಪ್ಪಿ ತೆಗ್ಸ್ರಿ, ನಿಮ್ಮ ಜವಾಬ್ದಾರಿ ಅಧಿಕಾರಿಗಳು ಕೊಟ್ಟಿದ್ದು. ಆ ಕಾರಣದಿಂದ ಇವತ್ತು ಏನಾಗಿದ್ದೀವಿ ನಾವು, ಪಿ ಡಿ ಒನ ಪಿ ಡಿ ಒ ಆಗಿ ಇಟ್ಟಿದ್ದಾರೆ. ಯಾರಿಗೂ ನಾನು ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಯಾಕ್ರಿ ಡೆವಲಪ್ಮೆಂಟ್ ಅನ್ನೋ ತುರುಕಿದ್ದಾರೆ ಮಧ್ಯದಲ್ಲಿ? ಯಾಕ್ರಿ ಬೇಕು ಡೆವಲಪ್ಮೆಂಟು? ನಾವು ಆಲ್ರೆಡಿ ಹೇಳಿದ್ರೆ ಇದು ನಮ್ಮ ಸದಸ್ಯರ ಸಂಘದ ಮನೆ ಅಧ್ಯಕ್ಷರಾದಂಥ ಕಾಡಶೆಟ್ಟಿ ಅವರು ಹೇಳಿದರು, ಕೇಂದ್ರದಲ್ಲಿ ಏನಾಗಿದೆ, ಪಂಚಾಯತ್ ರಾಜ್ ಅನ್ನೋದೇ ಬೇರೆ ಇದೆ, ಆ ಮಂತ್ರ ಮತ್ತೇನಾಗಿದೆ, ಗ್ರಾಮೀಣ ಅಭಿವೃದ್ಧಿ ಅನ್ನೋಂಥ ಕಾನ್ಸೆಪ್ಟೇ ಬೇರೆ ಇದೆ. ಈ ಎರಡು ಕಾನ್ಸೆಪ್ಟ್ಗಳನ್ನು ಎಟ್ ಎ ಟೈಮ್ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ ಪಿ ಡಿ ಅವರು ಗ್ರಾಮಗಳಲ್ಲಿ. ಅಲ್ಲಿ ಏನಾಗುತ್ತೆ, ಡೆವಲಪ್ಮೆಂಟ್ ಅನ್ನೋದೇನು, ನಾವು ಚರಂಡಿ ಮಾಡಿಸ್ತೀವಿ, ಕಾಮಗಾರಿ ಮಾಡಿಸ್ತೀವಿ ಅನ್ನೋದು ಡೆವಲಪ್ಮೆಂಟು. ನಾವು KDP ಸಭೆಗಳನ್ನು ನಾವು ಕರಿತೀವಿ ಅನ್ನೋದೇನಾದರೆ ಅದು ಎಕ್ಸಿಕ್ಯೂಟಿವ್. ಈ ಎಕ್ಸಿಕ್ಯೂಟಿವ್ ಮತ್ತು ಡೆವಲಪ್ಮೆಂಟ್ ಎರಡೂ ಕೆಲಸಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಪಿ ಡಿ ಒ ಇದೆ. ಅದನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಅಂತೇಳಿ ಒಂದೇ ಹೆಸರು ಕೊಟ್ಟು ಇಟ್ಬಿಟ್ಟಿದ್ದಾರೆ. ಆ ಹೆಸರನ್ನು ಬದಲಾವಣೆ ಮಾಡ್ರಂತಲೂ ಕೂಡ ನಾವು ಲಾಸ್ಟ್ ಟೈಮ್ ಮನವಿ ಕೊಟ್ಟಿದ್ದೀವಿ ನಾವು. ಅದೆಲ್ಲದಕ್ಕಿಂತ ಪೂರ್ವದಲ್ಲಿ ಮತ್ತೆ ನಾನು ಆಗೇನು ಬರ್ತೀನಿ, ನಾನು ಯಾಕೆ ಈ ಹುದ್ದೆ ಬಿ ಗ್ರೇಡ್ ಆಗಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾಗ ನಾನು ಹೇಳಿದೆ, ಇವತ್ತು ಏನಾಗ್ತಾ ಇದೆ, ಕರ್ನಾಟಕ ಫೈನಾನ್ಷಿಯಲ್ ಕೋಡನ್ನು ನಾವು ಏನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ, ಮತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಜೊತೆಗೆ KTPPಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಜವಾದ ಒಂದು ಮಾತನ್ನು ಹೇಳ್ತೀನಿ, ಇದು ಎಲ್ಲರಿಗೂ ಅರ್ಥ ಆಗಿದ್ದಲ್ಲ ಬಿಟ್ಟಿದ್ದೋ ಗೊತ್ತಿಲ್ಲ ನನಗೆ. 2021ರಲ್ಲಿ ಪಿ ಡಿ ಒನ್ನು ಏನಂತ ಮಾಡ್ತಾರೆ, ಟೆಂಡರ್ ಪ್ರಾಧಿಕಾರ ಅಂತ ಮಾಡ್ತಾರೆ. 2021ರಲ್ಲಿ KTPP ಬಂದಿರೋದು ಯಾವಾಗ, 1999ರಾಗ. ಪಿ ಡಿ ಒ ಹುದ್ದೆ ಕ್ರಿಯೇಟ್ ಆಗಿದ್ದ ಯಾವಾಗ, 2010ರಲ್ಲಿ. ಪಿ ಡಿ ಒನ್ನ ಟೆಂಡರ್ ಪ್ರಾಧಿಕಾರಿಯಾಗಿ ಕ್ರಿಯೇಟ್ ಮಾಡಿ ಆಡ್ ಮಾಡಿದ್ದ ಅವಾಗ ಆ್ಯಕ್ಟಿಗೆ 2021ರಲ್ಲಿ. ಮತ್ತು ಅದಕ್ಕಿಂತ ಮುಂಚೆ ಪಂಚಾಯತಲ್ಲಿ ಮಾಡಿದ ಕೆಲಸಗಳು ಅದು ಯಾರು ಜವಾಬ್ದಾರಿ? ಅವು ಕಾನೂನು ಪ್ರಕಾರ ಇದ್ದಾವ, ಇದೆಲ್ಲ ಗೊತ್ತಿಲ್ವಾ ವ್ಯವಸ್ಥೆಗೆ? ವ್ಯವಸ್ಥೆ ಏನಾಗಿದೆ, ತಪ್ಪುಗಳಿದ್ದಾವೆ. ತಪ್ಪುಗಳನ್ನು ಗೊತ್ತಿದ್ದು ಮಾಡಿಸ್ತಾ ಇದ್ದಾರೆ. ಯಾರಿಂದ ಮಾಡಿಸ್ತಾ ಇದ್ದಾರೆ? ಗ್ರಾಮ ಪಂಚಾಯತ್ ಸದಸ್ಯರಿಂದ ಮಾಡಿಸ್ತಾ ಇದ್ದಾರೆ, ಪಿ ಡಿ ಒಗಳಿಂದ ಮಾಡಿಸ್ತಾ ಇದ್ದಾರೆ, ವ್ಯವಸ್ಥೆಗಳಿಂದ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ರಿ, ಇಷ್ಟೊಂದು KTPP ಆ್ಯಕ್ಟನ್ನು ನಾವು ಫಾಲೋಅಪ್ ಮಾಡ್ತಾಯಿವಿ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೂರು ಮತ್ತು ಸ್ಥಳವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಮ್ಯಾರೇಜ್ ಆ್ಯಕ್ಟಲ್ಲಿ ಮದುವೆ ಮಾಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದ ಜನನ ಮರಣ ನೋಂದಣಿ ಕಾಯ್ದೆ 1969 ಅಡಿಯಲ್ಲಿ ಜನನ ಮರಣ ನೋಂದಣಿ ಪ್ರಮಾಣಪತ್ರ ಕೊಡ್ತಾ ಇದ್ವಿ. ಇದರಲ್ಲಿ ಏನಾದರೂ ಲೋಪದೋಷ ಆದರೆ ತಲೆ ಕಟ್ಟೋದು ಯಾರಿಗೆ? ನಮ್ಮ ಗ್ರಾಮ ಪಂಚಾಯತಿಯ ಪಿ ಡಿ ಒಗಳಿಗೆ. ಆ ಕಾರಣದಿಂದ ನಮ್ಮ ಗ್ರಾಮ ಪಂಚಾಯತಿಯ ಪಿ ಡಿ ಒಗಳಿಗೆ ಇಷ್ಟೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರೆ ನೀವು ಜವಾಬ್ದಾರಿಗೆ ತಕ್ಕಂಗೆ ಹುದ್ದೆಯನ್ನು ಕೂಡ ಅಪ್ಗ್ರೇಡ್ ಮಾಡಿರಿ. ಅಪ್ಗ್ರೇಡ್ ಮಾಡಿಲ್ಲ ಅಂದರೆ ಜವಾಬ್ದಾರಿಗಳನ್ನು ವಾಪಸ್ ತಗೊಂಡು KFC ಪ್ರಕಾರ 43 ಇಲಾಖೆಯಲ್ಲಿ ಏನು ಅವಕಾಶ ಕೊಟ್ಟಿದ್ರಿ ಅಷ್ಟನ್ನು ನಿಭಾಯಿಸ್ರಂತ ಹೇಳ್ತೀನಿ. ಜೊತೆಗೆ ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ, ಇವತ್ತು ನಮಗೆ ಗ್ರಾಮಗಳ ಸ್ವಚ್ಛತೆಗೆ, ಗ್ರಾಮಗಳ ಸಂಪೂರ್ಣವಾದ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ನಮಗೆ ಸಿಬ್ಬಂದಿ ಬೇಕಾಗಿತ್ತು. ಸಿಬ್ಬಂದಿ ಬೇಕಾದಾಗ ನಾವೆಲ್ಲ ಸಿಬ್ಬಂದಿನ ಕರ್ಕೊಂಡು ಕೆಲಸ ಮಾಡಿದ್ವಿ. ಅವ್ರಿಗೆ ಮಾನ್ಯತೆ ಕೊಡ್ರಿ ಅಂದ್ರೆ ಎಲ್ಲವೂ ಸ್ಟಾರ್ಟ್ ಆಗ್ತವೆ, ರೂಲ್ಸು. ಸ್ಯಾಲ್ರಿ ಕೊಡ್ರಿ ಅಂದ್ರೆ ಎಲ್ಲವೂ ಸ್ಟಾರ್ಟ್ ಆಗ್ತವೆ. ಅವತ್ತು ಬೇಕಾದಾಗ ಅವಶ್ಯಕತೆ ಇದ್ದಾಗ ಕರ್ಕೊಳಗಿವಿ, ಯಾವ ನೆನಪಾಗ್ಲಿಲ್ವ ಅವ್ರಿಗೆ? ನಮಗೆ DO ಬೇಕಾಯ್ತು, ಬರ್ರಪ್ಪ ಅರ್ಜೆಂಟ್ ಇದೆ ಅಂತ ಕರ್ಕೊಂಡು. ನಮಗೆ ಸ್ವೀಪರ್ ಬೇಕಾಯ್ತು, ಬರ್ರಪ್ಪ ಅರ್ಜೆಂಟ್ ಇದೆ ಅಂತ ಕರ್ಕೊಂಡು. ನಮಗೆ ಬೇಕಾದಾಗ ಎಲ್ಲರನ್ನೂ ಕರ್ಕೊಂತೀವಿ. ಅವ್ರಿಗೆ ಏನಾದರೂ ಹೆಚ್ಚಿಗೆ ಸಂಬಳ ಕೊಡ್ರಿ ಅಂದ್ರೆ ಎಲ್ಲ ಸ್ಟಾರ್ಟ್ ಆಗ್ತವೆ. ಇದೆಂಥ ವ್ಯವಸ್ಥೆ ಅಂತ? ಈ ವ್ಯವಸ್ಥೆ ಇಲ್ಲಿಗೆ ನಿಲ್ಲಬೇಕು. ಮತ್ತು ನಮ್ಮ ಬೇಡಿಕೆಗಳನ್ನು ಇವತ್ತಿನ ವೇದಿಕೆ ಮೂಲಕ ಈಡೇರಿಸ್ಕೊಂಡೇ ನಾವು ಮನೆಗೆ ಹೋಗ್ಬೇಕು. ಆ ಛಲ ಎಲ್ಲರ ಹತ್ರ ಇರಬೇಕು. ಇಷ್ಟು ದಿನ ನಾವೇನು ಶ್ರಮಪಟ್ಟು ಮಾಡಿದ್ವಿ ಆ ಕೆಲಸಕ್ಕೆ ಸಾರ್ಥಕತೆ ಬರಬೇಕು. ನೀವು ಬಂದಿರೋದಕ್ಕೂ ಒಂದು ಅರ್ಥ ಬರಬೇಕಪ್ಪ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡು ಈ ಒಂದು ಹೋರಾಟವನ್ನು ಮುಂದುವರಿಸಬೇಕು. ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಹೋರಾಟ ಮುಂದುವರಿಬೇಕಂತ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸತ್ತಾಗ ಮಾತ್ರ ರಿಪ್ಪ ಅಂತ ಹಾಕೋದಲ್ಲ, ಇದ್ದಾಗ ಅವನಿಗೆ ಸ್ನೇಹಿತನ ರೀತಿಯಲ್ಲಿ ಇರಬೇಕು. 28 ಇಲಾಖೆಯ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಎಲ್ಲೂ ಇಲ್ಲದ ಕಾಲನ್ನ ಇವತ್ತು ಗ್ರಾಮ ಪಂಚಾಯತಿಗೆ ನೀಡ್ತಿದ್ದಾರೆ. ಎಕ್ಸ್ಟ್ರಾ ಆಕ್ಟ್ ಅನ್ನ ರೆಡಿ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, SDA ನೌಕರರು ಎಲ್ಲರೂ ಕೂಡ ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅಂತ ಸವಿಸ್ತಾರವಾಗಿ ಮಾತನಾಡಿದಂತ ವಿಶ್ವನಾಥ್, ಜನರಲ್ ಸೆಕ್ರೆಟರಿ PDO ಗ್ರೇಡ್ 2 ವೃಂದ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಓಕೆ, ಥ್ಯಾಂಕ್ ಯು. ಈ ಒಂದು ಇಲ್ಲಿವರೆಗೂ ಸಾಕಷ್ಟು ಜನ ತಾವೆಲ್ಲ ಮಾತನಾಡ್ತಾ ಇದ್ದಾರೆ. ಒಂದು ಹೋರಾಟವನ್ನು ಪ್ರಾರಂಭಿಸೋಕ್ಕೆ ಮುಂಚಿತವಾಗಿ ಎಲ್ಲ 11 ವೃಂದ ಸಂಘಗಳ ರಾಜ್ಯಾಧ್ಯಕ್ಷರ ಒಂದು ತೀರ್ಮಾನದಂತೆ ಯಾವುದೇ ಒಂದು ನಿರ್ಣಯ, ಚರ್ಚೆ ಏನೇ ಆದರೂ ವೇದಿಕೆ ಮೇಲೆ ಆಗಬೇಕು ಅಂತಕ್ಕಂಥ ಕೊಟ್ಟಿರ್ತಕ್ಕಂಥ ಮಾತಿನಂತೆ ನಾವು ಈ ಒಂದು ವೇದಿಕೆ ಮೇಲೆ ಎಲ್ಲ ರಾಜ್ಯಾಧ್ಯಕ್ಷರುಗಳು ಮುಂದಿನ ನಡೆಯ ಕುರಿತು ಒಂದು 10 ನಿಮಿಷದಲ್ಲಿ ನಾವು ಸಭೆಯನ್ನು ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ನಾವು ಪ್ರಕಟಿಸ್ತೀವಿ. ಯಾವುದೇ ಒಂದು ಹೋರಾಟ ಮಾಡಾಗ ಪೊಲೀಸ್ ಪರವಾನಗಿ ಇನ್ನಿತರ
5 ಗಂಟೆಗೆ ನಾವು ಒಂದು ಇವತ್ತಿನ ಹೋರಾಟವನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತು ಸರ್ಕಾರಕ್ಕೆ ಇನ್ನಿತರ ಒಂದು ಚರ್ಚೆಯನ್ನು ಮಾಡಿ, ಏನು ನಾವು ಮಾತಿನಂತೆ ವೇದಿಕೆ ಮೇಲೆಯೇ ಚರ್ಚೆ ಮಾಡಿ ತಮಗೆಲ್ಲ ಸಂದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಎಲ್ಲ ರಾಜ್ಯಾಧ್ಯಕ್ಷರುಗಳು, ಎಲ್ಲ ವೃಂದ ಸಂಘಗಳ ರಾಜ್ಯಾಧ್ಯಕ್ಷರು ವೇದಿಕೆಯ ಮುಂದಿನ ಒಂದು ಲೈನ್ನಲ್ಲಿ ಬಂದು ಕೂತ್ಕೋಬೇಕು. ಎಲ್ಲ ರಾಜ್ಯಾಧ್ಯಕ್ಷರುಗಳು ಕಂಟಿನ್ಯೂ ಮಾಡಿ. ಧನ್ಯವಾದಗಳು ಅಧ್ಯಕ್ಷರೇ. ಎಲ್ಲ ರಾಜ್ಯಾಧ್ಯಕ್ಷರು ಈ ವೇದಿಕೆಯ ಮುಂಭಾಗ ಬನ್ನಿ. ಈ ವೇದಿಕೆಯನ್ನು ಉದ್ದೇಶಿಸಿ ಪಂಚ ನೌಕರರ ಪರವಾಗಿ ಜಗದೀಶ್ ರವರು, ಜನರಲ್ ಸೆಕ್ರೆಟರಿ, ಕ್ಲರ್ಕ್ ಕಮ್ ಡಿಇಒ, ಇವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಕೂತಿರ್ತಕ್ಕಂತಹ ತಮ್ಮಗಳ ಪೇಷನ್ಸ್ಗೆ ಮೊದಲು ನಿಮಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಬೆಳಿಗ್ಗೆ 9:30ಯಿಂದ ಈಗ 4:30ವರೆಗೂ ಕದಲ್ದಿರ ಕೂತ್ಕೊಂಡಿರ್ತಕ್ಕಂತಹ ಈ ಒಂದು ಕೆಚ್ಚು, ಈ ಒಂದು ಹೋರಾಟದ ಕೆಚ್ಚು ಹಾಗೆ ಮುಂದುವರಿಬೇಕಂತ ಭಾವಿಸುತ್ತಾ, ಸ್ನೇಹಿತರೆ, ಏನು ನಾವು ವೃಂದ ನೌಕರರು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಎಲ್ಲ ತಮ್ಮ ಒಂದು ಸಹ ನೇತೃತ್ವದಲ್ಲಿ ತುಂಬ ಸಂತಸದ ವಿಚಾರ, ತುಂಬ ಒಂದು ಯಾವುದೋ ಒಂದು ಜಾತ್ರಾ ಮಹೋತ್ಸವ ನೋಡಿದಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಸ್ನೇಹಿತರೆ, ಆಗಲೇ ನಮ್ಮ ಸ್ನೇಹಿತರು ಹೇಳಿದ, ದಯವಿಟ್ಟು ತಾವೇನು ನಿಂತಿದ್ದೀರಾ ನಮ್ಮ ಸ್ಟೇಜಿನ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ರಿ. ಈಗಾಗಲೇ ಅಧಿಕಾರಿಗಳೆಲ್ಲ ಬಂದು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಮುಂದಿನ ನಡೆಯ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷಗಳೆಲ್ಲ ಚರ್ಚೆ ಮಾಡಿ ಆಮೇಲೆ ತರುವ ಮುಂದಿನ ನಡೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ಈಗ ನಾವೇನು ನಮ್ಮ ನೌಕರರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡ್ವಿ. ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ಬೆಳಿಗ್ಗೆ 8 ಆಗ್ಬೋದು, 9 ಗಂಟೆ ಆಗ್ಬೋದು, ಗ್ರಾಮ ಪಂಚಾಯಿತಿ ಕೆಲ್ಸಕ್ಕೆ ಹೋದ್ರೆ ರಾತ್ರಿ 8 ಆಗುತ್ತೋ 9 ಗಂಟೆ ಆಗುತ್ತೋ ಬರೋದಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲ, ನಮ್ಮ ಡಿಪಾರ್ಟ್ಮೆಂಟೇ ಅಲ್ಲ, ರೇಷನ್ ಕಾರ್ಡ್ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಆಯುಷ್ಮಾನ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ ತಿದ್ದುಪಡಿ, ಬೇಡ, ನಿಮಗೆ ಅದಕ್ಕೆ ಕಾಲಾವಕಾಶ ಕೊಡ್ತೀವಿ. ಕಡಿಮೆ ಇದ್ದಾಗ ನಮ್ಮ ಸಿಬ್ಬಂದಿ ಬೇಡ, ನಿಮಗೆ ಅದಕ್ಕೆ ಕಾಲಾವಕಾಶ ಕೊಡ್ತೀವಿ. ಬೇಡ, ನಿಮಗೆ ಅದಕ್ಕೆ ಕಾಲಾವಕಾಶ ಕೊಡ್ತೀವಿ.
ಹಿಂದೆ ಕಟೌಟ್ಸ್ಗಳನ್ನು ಕೊಡಿ. ಮೀಡಿಯಾದವರು ಬಂದಾಗ ಹಾಗೆ ಹಿಂದೆ ಪಾಸ್ ಮಾಡಿ, ಮತ್ತೆ ಇನ್ನೊಂದು ಪಕ್ಕದ ಸ್ಟೇಜಿಗೂ ಕೂಡ ಬೇಕಾಗುತ್ತೆ. ಹಾಗಾಗಿ ಹಿಂದೆ ಪಾಸ್ ಮಾಡಿ, ಎಲ್ಲ ಒಂದೇ ಕಡೆ ಕೊಡ್ಬೇಡಿ. ಒಂದೊಂದು ಜಿಲ್ಲೆಗೆ ಒಂದು 5-6 ಕಟೌಟ್ಸ್ ಅನ್ನ ಕೊಡಿ. ಮೀಡಿಯಾದವರು ಬಂದಾಗ ಅದನ್ನ ನೀವು ಎತ್ತಿ ತೋರಿಸ್ಬೇಕು. ಹಾಗೆ ಅದರಲ್ಲಿ ಇರ್ತಕ್ಕಂಥ ಘೋಷಣೆ ಅದನ್ನ ಉಲ್ಟಾ ಮಾಡಿ ನೋಡಿ. ಅದನ್ನ ಉಲ್ಟಾ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಘೋಷಣೆ ಇದೆ ಅಂತ. ಎಲ್ಲ ವೃಂದದ ಘೋಷಣೆಗಳು ಕೂಡ ಅದರಲ್ಲಿದೆ, ಪ್ರತಿಯೊಂದು ವೃಂದದಲ್ಲೂ. ಹಾಗಾಗಿ ನಿಮಗೆ ಈಗ PDO ಸಿಕ್ಕಿರ್ಬೋದು, ಇವತ್ತು ವಾಟರ್ಮ್ಯಾನ್ಗೆ PDO ಸಿಕ್ಕಿರ್ಬೋದು, PDOಸ್ಗೆ ವಾಟರ್ಮ್ಯಾನ್ ಸಿಕ್ಕಿರ್ಬೋದು. ಓಕೆನಾ? ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡ. ಎಲ್ಲ ವೃಂದದ ಹಾಡು ಕಂಟಿನ್ಯೂ ಆಗಲಿ. ಯಾರು ಕೂಡ ಈಗ ಪೋಸ್ಟರ್ ಅನ್ನ ಮೇಲೆ ಬೇಡ, ನಿಮಗೆ ಅದಕ್ಕೆ ಕಾಲಾವಕಾಶ ಕೊಡ್ತೀವಿ. ಕಡಿಮೆ ಇದ್ದಾಗ ನಮ್ಮ ಸಿಬ್ಬಂದಿ, ಕೆಲಸದಾಗ ನಾವು ಆಗುತ್ತೇವು ಬಂದಿ. ಮನಿ ಬಾಳೆ ಆದರೂ ಚಿಂದಿ ಚಿಂದಿ, ಹಾಳಾಗಿ ಹೋದರು ನಮ್ಮ ನೆಮ್ಮದಿ. ಶ್ರಮಪಟ್ಟು ದುಡಿದವರ ಕಣ್ಣೀರ ಒರೆಸಿರಿ, 1000 ಕೆಲಸ ಮಾಡತ್ತೇವ್ರಿ, ನಮ್ಮ ಸಾಧನೆ ತಿರುಗಿ ನೋಡ್ರಿ. ನೀವೆಲ್ಲರೂ ಕೂಡ ಕಾತರರಾಗಿದ್ದೀರಿ ಅಂತಕ್ಕಂಥದ್ದು ನಾನು ಕೂಡ ನಿರೀಕ್ಷೆಯಲ್ಲಿದ್ದೀನಿ. ಹಾಗಾಗಿ ಈ ಒಂದು ಕುಟುಂಬಕ್ಕೆ ಮತ್ತೊಮ್ಮೆ ಜಯವಾಗಲಿ ಅಂತ ಹೇಳ್ತಾ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕುಟುಂಬಕ್ಕೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುಟುಂಬಕ್ಕೆ. ಎಸ್ ಸ್ನೇಹಿತರೆ, ಅಲ್ಲಲ್ಲಿ ಓಡಾಡಬೇಡಿ. ಇನ್ನೇನು ಕೆಲವೇ 5 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲರೂ ಕೂಡ ಸಾವಧಾನದಿಂದ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ಪಕ್ಕದಲ್ಲಿ
ಆಕ್ಚುಲಿ ಇರ್ತಕ್ಕಂಥ ಒಬ್ಬ ಹಿರಿಯರು ಇರ್ಬೋದು, ಒಂದು ಸ್ವಲ್ಪ ಅವರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಅಂಥವರಿಗೆ ನಾವು ವೇದಿಕೆಯ ಎಡಭಾಗದಲ್ಲಿ ಚೇರನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಅವರಿಗೆ ಚೇರ್ನಲ್ಲಿ ಕೂರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಹಾಗೆ ಮಹಿಳೆಯರಿಗೆ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಡಿ ಸ್ನೇಹಿತರೆ. ಓಕೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹಾಗಾಗಿ ಈ ವೇದಿಕೆಯಲ್ಲಿ ಗಿರೀಶ್ ಕುಮಾರ್ ಮತ್ತು ಶರತ್ ಕುಮಾರ್ ಹಾಗೂ 3 ಜನರನ್ನ ಬಿಟ್ಟು ಎಲ್ಲ ಸ್ನೇಹಿತರು ವೇದಿಕೆ ಕೆಳಭಾಗ ಇರಬೇಕು ಅಂತ ಕೇಳ್ಕೊಳ್ತೀನಿ. ನೀವೆಲ್ಲರೂ ಕೂಡ ವೇದಿಕೆಯ ಸಮನ್ವಯ ಸದಸ್ಯರು, ಹಾಗಾಗಿ ಯಾರನ್ನೂ ಕೂಡ ವೇದಿಕೆಯ ಮೇಲ್ಗಡೆ ಬಿಡಬೇಡಿ. ಅಧ್ಯಕ್ಷರಿಗೆ ಮಾತ್ರ ಅವಕಾಶವನ್ನು ಕೊಡಿ ಸ್ನೇಹಿತರೆ. ವೇದಿಕೆ ಸ್ವಚ್ಛಂದವಾಗಿ ಮತ್ತೆ ಚೆನ್ನಾಗಿ ಕಾಣಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಸ್ನೇಹಿತರೆ.